ಹೇಗೆ ಪ್ರಕೃತಿಗೆ ಹತ್ತಿರವಾಗಿ ಜೀವನವನ್ನು ಸಾತ್ವಿಕವಾಗಿ, ಆಹಾರ ಪದ್ಧತಿಯಲ್ಲಿ ಸಾತ್ವಿಕತೆ, ಜೀವನದ ನಡೆನುಡಿಗಳಲ್ಲೂ ಸಾತ್ವಿಕತೆ ತಂದುಕೊಂಡ್ರೆ ಸ್ವಸ್ಥವಾಗಿ ಹೇಗೆ ಬದುಕಬಹುದು, ಆರೋಗ್ಯವಾದ ಹೃದಯಕ್ಕೆ ಆಯಸ್ಸು ಹೆಚ್ಚು ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಹಾಗೆ ನಮ್ಮ ಹೃದಯವನ್ನು, ಮನಸ್ಸನ್ನು, ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಸಿರಿಧಾನ್ಯಗಳು ಹೇಗೆ ಉಪಯುಕ್ತ ಅನ್ನೋದನ್ನು ಡಾಕ್ಟರ್ ಸರ್ಲಾ ಹೇಳ್ಕೊಡ್ತಿದ್ದಾರೆ. ಜೂನಿಯರ್ ಸೀನಿಯರ್ ಹಂತದ ಭರತನಾಟ್ಯ ಪರೀಕ್ಷೆಯಲ್ಲಿ ಅತ್ಯುನ್ನತ ಅಂಕಗಳೊಂದಿಗೆ ತೇರ್ಗಡೆ ಹೊಂದಿದಂಥ ಕಲಾವಿದೆಯೂ ಹೌದು ಡಾಕ್ಟರ್ ಸರ್ಲಾ ಅವರು. ತಮ್ಮ ಗುರುವಿನ ನೆಚ್ಚಿನ ಶಿಷ್ಯೆಯಾಗಿ ಇವತ್ತು ನಮ್ಮೊಂದಿಗೆ ಬಹಳಷ್ಟು ಮಹತ್ವಪೂರ್ಣ ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ವೇದಿಕೆಗೆ ಬರ್ತಿದ್ದಾರೆ. ಐ ಟೇಕ್ ದಿಸ್ ಆಪರ್ಚುನಿಟಿ ಆಫ್ ವೆಲ್ಕಮಿಂಗ್ ಡಾಕ್ಟರ್ ಸರ್ಲಾ ಟು ದಿ ಸ್ಟೇಜ್. ಓವರ್ ಟು ಯು. ನಮಸ್ತೆ, ಗುಡ್ ಈವ್ನಿಂಗ್. ಕೇಳಿಸ್ತಾ ಇಲ್ಲ? ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್. ಶುರು ಮಾಡೋದಕ್ಕೆ ಕೆಲವು ಟ್ರೂ ಆರ್ ಫಾಲ್ಸ್ ಪ್ರಶ್ನೆಗಳನ್ನು ಕೇಳ್ತೀನಿ. ಟ್ರೂ ಆರ್ ಫಾಲ್ಸ್ ಹೇಳ್ತೀರಾ? ಓಕೆ. ಸೊ ಹಾಲು ಅನ್ನೋದು ಸಂಪೂರ್ಣವಾದ ಆಹಾರ. ಟ್ರೂನಾ ಫಾಲ್ಸಾ? ಓಕೆ, ಎಷ್ಟು ಜನ ಟ್ರೂ, ಎಷ್ಟು ಜನ ಫಾಲ್ಸ್? ಓಕೆ. ಆಲಿವ್ ಆಯಿಲ್ ಎಲ್ಲದಕ್ಕಿಂತ ಉತ್ತಮವಾದ ಎಣ್ಣೆ. ಟ್ರೂನಾ ಫಾಲ್ಸಾ? ಟ್ರೂ. ಓಕೆ. ರೆಡ್ ವೈನ್ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೃದಯದ ಸಮಸ್ಯೆ ಎಸ್ಪೆಷಲಿ ಇರೋರಿಗೆ ರೆಡ್ ವೈನ್ ಕುಡಿದ್ರೆ ಹಾರ್ಟ್ ಸಮಸ್ಯೆ ವಾಸಿಯಾಗುತ್ತೆ, ಇಲ್ಲಿ ಬರ್ದೇ ಇರೋಂಗೆ ನೋಡ್ಕೊಳ್ಳುತ್ತೆ. ಟ್ರೂ. ಓಕೆ. ತುಂಬ ನಡೆಯೋದ್ರಿಂದ ನಮ್ಮ ಮಂಡಿಗಳು ಸೌದೋಗುತ್ತೆ. ಅದಕ್ಕೆ 40 ವಯಸ್ಸು ದಾಟಿದ ಮೇಲೆ ಕೆಳಗಡೆ ಕೂರಬೇಡಿ, ಕುರ್ಚಿಯಲ್ಲಿ ಮಾತ್ರನೇ ಕೂತ್ಕೊಂಡ್ರೆ ನಿಮ್ಮ ಮಂಡಿಗಳನ್ನು ಸೌಯ್ದೇ ಇರೋಂಗೆ ನೋಡ್ಕೋಬೋದು. ಟ್ರೂ. ಫಾಲ್ಸಾ? ಓಕೆ. ಆಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ. ಓಕೆ, ಸಾಕು ಅನಿಸುತ್ತೆ. ಟ್ರೂ ಆರ್ ಫಾಲ್ಸ್? ಇವೆಲ್ಲ ಪ್ರಶ್ನೆಗೆ ನೀವೇ ಟ್ರೂ ಆರ್ ಫಾಲ್ಸ್ ಹೇಳಿದ್ದೀರಾ. ಇದೇ ಪ್ರಶ್ನೆಗಳನ್ನು ಅರ್ಧ ಮುಕ್ಕಾಲು ಗಂಟೆ ಆದ ನಂತರ ಮತ್ತೆ ಕೇಳೋಣ. ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ, ಆಗ ಸರಿಯಾದ ಉತ್ತರ ಏನು ಅಂತ ಗೊತ್ತಾಗತ್ತೆ. ಸೊ ಶುರು ಮಾಡೋದಕ್ಕೆ ಇವತ್ತು ಮುಖ್ಯವಾಗಿ ಹೆಂಗಸರ ಸಮಸ್ಯೆ ಬಗ್ಗೆ ಹೆಚ್ಚಾಗಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಶುರು ಮಾಡೋಕ್ಕೆ ಒಂದು ಸಣ್ಣ ಕಥೆಯಿಂದ ಶುರು ಮಾಡೋಣ. 30 ವರ್ಷದ ಹಿಂದೆ ನಮ್ಮ ತಂದೆಯವರು ಅಮೇರಿಕಾ ದೇಶಕ್ಕೆ ಹೋಗಿದ್ದ ಹೊಸದು, ಆಗಲೇ ಜಸ್ಟ್ ಹೋಗಿದ್ರು. ಸೊ ಕಂಪನಿ ಮುಖಾಂತರ ಅವರು ಹೋದಾಗ ಫಸ್ಟ್ ಎಲ್ರಿಗೂ, ಈಗ ಎಲ್ಲ ಕಂಪನಿಗಳಲ್ಲೂ ಇದು ಸರ್ವೇ ಸಾಮಾನ್ಯ ಆಗಿದೆ, ಏನು ಪೂರ್ತಿ ಬಾಡಿ ಚೆಕಪ್ ಅನ್ನೋದು ಮಾಡಿಸ್ಲೇಬೇಕು ಅಲ್ವಾ? ಪ್ರತಿ ವರ್ಷ ಮಾಡಿಸ್ತಾ ಇರ್ತಾರೆ ಕಂಪನಿ ಕಡೆಯಿಂದಾನೆ. ಸೊ ನಮ್ಮ ತಂದೆಯವರು ಅಲ್ಲಿ ಆಚೆ ಕಡೆ ಕ್ಲಿನಿಕಲ್ಲಿ ಕಾಯ್ತಾಯಿದ್ರು ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳೋದಕ್ಕೆ. ಪಕ್ಕದಲ್ಲಿ ಒಂದು ಅಮ್ಮ ಮಗು ಕೂತಿದ್ರು. ಸೊ ನಮ್ಮ ತಂದೆಗೆ ಯಾವಾಗಲೂ ಮಾತಾಡೋದು ತುಂಬ ಇಷ್ಟ, ಎಲ್ಲರ ಜೊತೆ ಮಾತಾಡ್ತಾನೆ ಇರ್ತಾರೆ. ಸೊ ಅವರು ಆ ತಾಯಿನ ಕೇಳಿದ್ರು, ನೀವು ಯಾಕೆ ಬಂದಿದ್ದೀರಾ ಇಲ್ಲಿ ಕ್ಲಿನಿಕ್ಗೆ? ನಾನು ಟೆಸ್ಟ್ಗಳು ಮಾಡಿಸ್ಕೊಳ್ಳೋದಕ್ಕೆ ಬಂದಿದ್ದೀನಿ ಕಂಪನಿಗೋಸ್ಕರ, ನೀವು ಯಾತಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳಿದ್ರು. ಸೊ ಅವರಾಗ ಏನು ಹೇಳಿದ್ರು, ನನ್ನ ಮಗಳಿದಾಳಲ್ಲ, ಮಗಳು ಅಂದರೆ ಅವ್ರ ಪಕ್ಕ ಇದ್ದಿದ್ದು ಒಂದು 6, 7, 8 ವರ್ಷದ ಹುಡುಗಿ. ಈ ಹುಡುಗಿಗೆ ಬ್ಲೀಡಿಂಗ್ ನಿಲ್ತಾ ಇಲ್ಲ, 3-4 ಸತಿಯಿಂದ ಬರ್ತಾನೆ ಇದ್ದೀವಿ, 2-3 ತಿಂಗಳಾಗಿದೆ. ಬ್ಲೀಡಿಂಗ್ ನಿಲ್ಲದೆ ಅವಳು ತೀರಾ ವೀಕ್ ಆಗಿಬಿಟ್ಟಿದ್ದಾಳೆ, ಹಿಮೋಗ್ಲೋಬಿನ್ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಅದಕ್ಕೆ ಈಗ ಅವಳಿಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಬಂದಿದ್ದೀವಿ ಅಂತ ತಾಯಿ ಹೇಳಿದ್ರು.
ಸೊ ಫಸ್ಟ್ ನಮ್ಮ ತಂದೆಗೆ ಅರ್ಥ ಆಗಲಿಲ್ಲ, ಏನದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಯೋಚನೆ ಮಾಡಿದಾಗ ಗೊತ್ತಾಯಿತು, ಆ ತಾಯಿ ಹೇಳ್ತಿರೋದು ಅವ್ರ ಮಗಳಿಗೆ ಆಗ್ತಾ ಇರೋದು ಏನು ಸಮಸ್ಯೆ, ಮುಟ್ಟು ನಿಲ್ಲದೆ ಇರೋದ್ರಿಂದ, ಅತಿಯಾದ ರಕ್ತ ಹೋಗ್ತಾ ಇರೋದ್ರಿಂದ ಅವಳಿಗೆ ಹಿಮೋಗ್ಲೋಬಿನ್ ಕಮ್ಮಿ ಆಗ್ತಾ ಇದೆ. ಎಷ್ಟು ವರ್ಷ ಆ ಮಗುಗೆ? 6, 7, 8 ವರ್ಷದ ಹುಡುಗಿ ಇರ್ಬೋದು ಅಷ್ಟೆ. ಆ್ಯಂಡ್ ಏನು ಹೇಳ್ತಾ ಇದ್ದಾರೆ ಡಾಕ್ಟ್ರು, ಏನು ಮಾತ್ರೆ ಕೊಟ್ಟರು ಸರಿ ಹೋಗ್ತಾ ಇಲ್ಲ, 2 ತಿಂಗಳಿಂದ ನಿಲ್ತಾನೇ ಇಲ್ಲ ಅನ್ನೋದಕ್ಕೆ ಆಪ್ರೇಷನ್ ಅಂದರೆ ಏನು ಆಪ್ರೇಷನ್ನು? ಆ ಚಿಕ್ಕ ಮಗುಗೆ ಗರ್ಭಕೋಶನೇ ತೆಗಿಬೇಕಾಗಬಹುದು ಅಂತ ಹೇಳ್ತಾ ಇದ್ದಾರೆ ಅಂತ ಆಗ ಅರ್ಥ ಆಯಿತು. ಸೊ 30 ವರ್ಷದ ಹಿಂದೆ ನಮ್ಮ ತಂದೆ ಆಗ್ತಾನೆ ಅಮೇರಿಕಾಗೆ ಹೋಗಿದ್ರು. ಅದೇ ನಮ್ಮ ಭಾರತ ದೇಶದಲ್ಲಿ ಮೊದಲು ಮುಟ್ಟಾಗ್ತಾ ಇದ್ದಿದ್ದು ವಯಸ್ಸು ಎಷ್ಟಿತ್ತು? 15, 16, 17 ವರ್ಷಕ್ಕೆ ಮೊದಲು ಹುಡುಗಿರು ಮುಟ್ಟಾಗ್ತಾ ಇದ್ದಿದ್ದು. ಆದರೆ ಆಗ ಅಲ್ಲಿ 6-7 ವರ್ಷದ ಹುಡುಗಿಗೆ ಮುಟ್ಟು ನಿಲ್ಲದೆ ಇರೋದ್ರಿಂದ ಈ ಥರ ಸಮಸ್ಯೆ ಆಗ್ತಾ ಇರೋದನ್ನು ನೋಡಿ ತುಂಬ ಆಶ್ಚರ್ಯ ಆಯಿತು. ಸೊ ಆಗ ಅವರು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು, ಯಾಕೆ ಈ ಥರ ಇರಬಹುದು, ಏನು ಕಾರಣಕ್ಕೆ? ನಮ್ಮ ದೇಶದಲ್ಲಿ ಆ ಥರ ಪರಿಸ್ಥಿತಿ 16, 17ಕ್ಕೆ ಸಹಜವಾಗಿ ಆಗ್ತಾ ಇದ್ರೆ, ಇಲ್ಲಿ ಇಷ್ಟು ಚಿಕ್ಕ ವಯಸ್ಸು, ಇನ್ನೂ ಹುಟ್ಟಿಲ್ಲ ಬೆಳೆದಿಲ್ಲ ಮಗು, ಆಲ್ರೆಡಿ ಸೆಕ್ಷುವಲ್ ಮೆಚ್ಯೂರಿಟಿನ ಹೊಂದಿರೋ ಮಗು, ಬ್ಲೀಡಿಂಗ್ ನಿಲ್ಲದೆ ಗರ್ಭಕೋಶ ತೆಗಿಬೇಕಾಗಿರೋಂಥ ಪರಿಸ್ಥಿತಿ ಯಾಕೆ ಬಂದಿದೆ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಆ ಯೋಚನೆಯಿಂದಾನೇ ಅವ್ರಿಗೆ ಗೊತ್ತಾಗಿದ್ದು, ನಿಧಾನವಾಗಿ ಕ್ರಮೇಣವಾಗಿ ಒಂದೊಂದೇ ನೋಡಿಕೊಂಡು ಅರ್ಥ ಮಾಡ್ಕೊಂಡು ಬಂದಾಗ ನಮ್ಮ ಆಹಾರವೇ ನಮ್ಮ ಅನಾರೋಗ್ಯಕ್ಕೆ ಈಗ ಕಾರಣ ಆಗಿದೆ ಅಂತ. 15 ವರ್ಷದ ನಂತರ ಭಾರತ ದೇಶಕ್ಕೆ ಬಂದಾಗ ವಾಪಸ್ಸು ನಮ್ಮ ಬೆಂಗಳೂರು, ಹೈದರಾಬಾದು, ಮುಂಬೈ ಅನ್ನೋಂಥ ಸಿಟಿಗಳಲ್ಲಿ ಅದೇ ಪರಿಸ್ಥಿತಿ ಬಂದಿತ್ತು. ಏನು, ಹೆಣ್ಮಕ್ಳು 15 9-10 ವರ್ಷಕ್ಕೆ ಮೊದಲನೇ ಸತಿ ಮುಟ್ಟಾಗ್ತಾ ಇದ್ದಿದ್ದು. ಆದರೆ ಈಗ 30 ವರ್ಷದ ನಂತರ ನಮ್ಮ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಹೆಣ್ಮಕ್ಳು ಬೇಗ ಚಿಕ್ಕ ವಯಸ್ಸಿಗೆ ಮೊದಲನೇ ಸತಿ ಮುಟ್ಟಾಗ್ತಾ ಇದ್ದಾರೆ. ಸೊ 30 ವರ್ಷದ ಹಿಂದೆ ಅಲ್ಲಿ ಕಂಡಿದ್ದು ಆಲ್ರೆಡಿ ಈಗ ಇಲ್ಲಿ ಬಂದುಬಿಟ್ಟಿದೆ. ಸೊ ನಾವು ಸ್ವಲ್ಪ ನಿಧಾನವಾಗಿ ಅನಾರೋಗ್ಯದ ಕಡೆಗೆ ಹೋಗ್ತಾ ಇದ್ದೀವಿ. ಆದರೆ ಒಂದು ಸತಿ ಅಲ್ಲಿಗೆ ತಲುಪಿದ ಮೇಲೆ ನಾವೆಲ್ಲರೂ ಓವರ್ಟೇಕ್ ಮಾಡಿ ಭಾರತ ದೇಶ ಎಲ್ಲ ಸ್ಟ್ಯಾಟಿಸ್ಟಿಕ್ಸಲ್ಲೂ ಫಸ್ಟ್ ಇರ್ತೀವಿ ಅಂತ ಕಾಂಪಿಟೇಟ್ ಮಾಡ್ತಿರ್ತೀವಿ ಅಲ್ವಾ? ಎಲ್ಲದರಲ್ಲೂ ಹಾಗೆ ಅನಾರೋಗ್ಯದಲ್ಲೂ ನಾವೇ ಫಸ್ಟ್ ಅಂತ ಕಾಂಪಿಟೇಷನ್ ಇಟ್ಕೊಂಡಿದ್ದೀವಿ. ಸೊ ಹೆಂಗಸರ ಸಮಸ್ಯೆ ಒಂದೇ ಅಲ್ಲ. ಹೆಂಗಸರ ಸಮಸ್ಯೆ ಈಗ PCOD, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅನ್ನೋದು 35% ಹೆಂಗಸರಿಗೆ ಇದೆ. ಅಂದರೆ 100ರಲ್ಲಿ 35 ಜನಕ್ಕೆ ಈ ಸಮಸ್ಯೆ ಇದೆ. 40% ಜನ ಇವತ್ತು BP-ಗೆ ದಿನನಿತ್ಯ ಟ್ಯಾಬ್ಲೆಟ್ ತಗೊತಾನೆ ಇದ್ದಾರೆ. ಸುಮಾರು 25% ಜನ ಶುಗರ್ ಅನ್ನೋ ಕಾಯಿಲೆಯಿಂದ ದಿನ ನರಳ್ತಾನೆ ಇದ್ದಾರೆ. ಅದು ಎಂಥದ್ದು ಈ ಕಾಯಿಲೆಗಳು? ಒಂದು ಸತಿ ಶುರು ಆದರೆ ಎಲ್ರಿಗೂ ಗೊತ್ತು, ಇವೆಲ್ಲ ಲೈಫ್ ಲಾಂಗ್. ನೀವು ನಿಮ್ಮ ಹೆಂಡ್ತಿನ ಮರೆತರೂ ಪರವಾಗಿಲ್ಲ, ಈ ದಿನ ಈ ಟ್ಯಾಬ್ಲೆಟ್ ತಗೊಳ್ಳೋದನ್ನ ಮಾತ್ರ ಖಂಡಿತ ಮರೀಲೇಬಾರ್ದು. ಏನಾಗುತ್ತೋ ನಮಗೆ ಹೇಳೋಕ್ಕೆ ಆಗೋದಿಲ್ಲ. ಥೈರಾಯ್ಡ್ ಸಮಸ್ಯೆ ಸುಮಾರು 100ರಲ್ಲಿ 35 ಜನಕ್ಕೆ ಆಲ್ರೆಡಿ ಕಾಡ್ತಾ ಇದೆ. ಇನ್ನು ಒಬಿಸಿಟಿ ಅಂದರೆ ದಪ್ಪ ಇರೋದು, ಅದೇ ಒಂದು ಕಾಯಿಲೆಯಾಗಿ ಹೆಸರಿಡಬೇಕಾಗಿದೆ. ಅದು ಕೂಡ 40ರಷ್ಟು ಜನಕ್ಕೆ 100ರಲ್ಲಿ ಆಲ್ರೆಡಿ ಇದೆ. ಆ್ಯಂಡ್ ಇವೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಇನ್ನೂ ಆಶ್ಚರ್ಯವಾಗೋದೇನು, ಆಲ್ರೆಡಿ ಇಷ್ಟಿದೆ, ಇಷ್ಟು ಸಾಲದು ಅಂತ WHO ಅಂದರೆ ಯಾರು, ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳ್ತಾ ಇದೆ, ಮುಂದಿನ 10-15 ವರ್ಷಗಳಲ್ಲಿ ಇವೆಲ್ಲ ಡಬಲ್ ಆಗಲಿದೆ. ಇವೆಲ್ಲ ಇಷ್ಟೇ ಇರೋದಿಲ್ಲ, ಇನ್ನೂ ಹೆಚ್ಚೇ ಆಗ್ತಾ ಇವೆ. ಆ್ಯಸ್ ಎ ಡಾಕ್ಟರ್ ನಮ್ಗೆ ಇನ್ನೂ ಆಘಾತವಾಗೋ ವಿಷಯ ಏನಂದರೆ, ಈ ರೋಗಗಳು ಬರೋಂಥ ವಯಸ್ಸು ಮುಂಚೆ
60-70ಕ್ಕೆ ಶುಗರ್ BP ಬರ್ತಾ ಇತ್ತು. ಆದರೆ ಈಗ 40 ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾ ಇದ್ದಾರೆ. 20 ವಯಸ್ಸಿಂದ ದಿನ BP ಟ್ಯಾಬ್ಲೆಟ್ ತಗೋತಾ ಇದ್ದಾರೆ. 16 ವರ್ಷದ ಮಕ್ಕಳಿಗೆ ಶುಗರ್ ಬರ್ತಾ ಇದೆ. ಸೊ ಈ ಥರ ರೋಗ ಬರೋಂಥ ವಯಸ್ಸು ಕಮ್ಮಿ ಆಗ್ತಾ ಇರೋದ್ರಿಂದ ನಮಗಿನ್ನೂ ಭಯ. 60-70ಕ್ಕೆ ಏನೋ ಕಾಯಿಲೆ ಬಂತು ಅಂದರೆ ಏನೋ 5-10 ವರ್ಷ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಆಮೇಲೆ ಯಾವುದೋ ರೀತಿ ಸಾಯಬೇಕು, ಸತ್ತೋಗ್ತಾಯಿದ್ರು, ಪರವಾಗಿಲ್ಲ ಅನ್ಕೋಬಹುದು. ಆದರೆ 20-30ಕ್ಕೆ ಈ ಕಾಯಿಲೆಗಳು ಬಂದರೆ ಅವರು ಆರೋಗ್ಯವಾಗಿ ಜೀವನ ಮಾಡಬೇಕಾಗಿದ್ದಂಥ ಪ್ರೊಡಕ್ಟಿವ್ ಲೈಫ್ ಏನಿದೆ ಅದು ಪೂರ್ತಿ ನರಳ್ತಾ ದಿನ ಆಹಾರಕ್ಕಿಂತ ಹೆಚ್ಚಾಗಿ ಹಿಡಿಯಷ್ಟು ಮಾತ್ರೆ ನುಂಗುವಂಥ ಪರಿಸ್ಥಿತಿ ಇಂದು ಇದೆ. ಸೊ ಇದೆಲ್ಲದಕ್ಕೂ ಕಾರಣಗಳನ್ನು ಹುಡುಕಿದಾಗ ನಮಗೆ ಗೊತ್ತಾಗಿದ್ದು ಏನು, ಆಹಾರದಿಂದನೇ ಈ ತೊಂದರೆಗಳು ಆಗ್ತಾ ಇದೆ. ಇನ್ನೊಂದು ಮುಖ್ಯವಾದ ಕಾರಣ ನಮಗೆಲ್ರಿಗೂ ತಿಳಿದಿರೋದು ವ್ಯಾಯಾಮ ಅನ್ನೋದು ನಮಗೆಲ್ಲರಿಗೂ ಇಲ್ಲವೇ ಇಲ್ಲ. ಹೇಳಿದ್ನಲ್ಲ, ನಡೆದ್ರೆ ನಮಗೆ ಮಂಡಿ ಸೌದೋಗುತ್ತೆ ಅಂತ ಅನ್ಕೋತಾ ಇದ್ದೀವಿ. ಸ್ವಲ್ಪ ಯೋಚನೆ ಮಾಡಿದ್ರೆ ನಮಗೆ ನಿಜ ಗೊತ್ತಾಗುತ್ತೆ. ಮುಂಚೆ 70-80 ವಯಸ್ಸು ಮುದುಕರಾದರೂ ಅವ್ರ ಪಾಡಿಗೆ ಅವರು ನಡ್ಕೊಂಡು ಅವ್ರ ಕೆಲಸಗಳು ಅವರೇ ಮಾಡ್ಕೋತಾ ಇದ್ರು. ಅವ್ರುಗಳು ಎಷ್ಟು ನಡೀತಿದ್ರು ಗೊತ್ತಾ? ಜಸ್ಟ್ 60 ವರ್ಷದ ಹಿಂದೆ ಒಬ್ಬರು ಸಗಟು ದಿನಕ್ಕೆ 18 ಕಿಲೋಮೀಟರ್ ನಡೀತಾ ಇದ್ರು. ಆನ್ ಆನ್ ಆವ್ರೇಜ್ 18 ಕಿಲೋಮೀಟರ್ಸ್ ಪರ್ ಡೇ. ಆದರೆ ಈಗ ನಾವು ಅಂದರೆ 1.8 ಕಿಲೋಮೀಟರ್ಸ್ ನಡೆದ್ರೆ ಹೆಚ್ಚು. ಆವ್ರೇಜ್ 0.8 ಕಿಲೋಮೀಟರ್ಸ್ ಪರ್ ಡೇ ನಾವು ನಡೀತಾ ಇರೋದು. ಸೊ ನಡೀದೇ ಇದ್ದರೂ ನಮ್ಮ ಮಂಡಿಗಳು 35-40ಕ್ಕೆ ಮಂಡಿ ನೋವು ಶುರು ಆಯಿತು, ನಡೆಯೋಕ್ಕೆ ಆಗ್ತಾಯಿಲ್ಲ. ಸೊ ಇದಕ್ಕೆ ಸರಿಯಾದ ಟ್ರೂ ಆರ್ ಫಾಲ್ಸ್ ಆನ್ಸರ್ ಏನು? ನಡೀದೇ ಇರೋದ್ರಿಂದ ನಮ್ಮ ಮಂಡಿಗಳಲ್ಲಿ ಡೆಪಾಸಿಟ್ಸ್ ಆಗಿ ನಮಗೆ ಆಸ್ಟಿಯೋ ಆರ್ಥ್ರೈಟಿಸು, ರುಮಟಾಯ್ಡ್ ಆರ್ಥ್ರೈಟಿಸು, ಈ ಆರ್ಥ್ರೈಟಿಸ್ ಆ ಆರ್ಥ್ರೈಟಿಸ್ ಅಂತ ಹೆಸರುಗಳಿಟ್ಕೊಂಡು ಕಾಯಿಲೆಗಳು ಬರ್ತಾ ಇವೆ. ಪ್ರತಿಯೊಬ್ಬರಿಗೂ ನಡೆಯೋದು ಅತಿ ಅವಶ್ಯಕವಾದ ವಿಷಯವನ್ನು ನಾವು ಮರ್ತುಬಿಟ್ಟಿದ್ದೀವಿ ಈಗ. ಸೊ ಆಹಾರದ ವಿಷಯಕ್ಕೆ ಬರೋಣ. ಹಾಲು ಅನ್ನೋದು ಸಂಪೂರ್ಣವಾದ ಆಹಾರನ ಅಂತ ಕೇಳಿದೆ. ಎಲ್ಲರೂ ತಿಳಿದಿರೋದು ಹೌದು ಅಂತ. ನಿಮಗೆ ಕ್ಯಾಲ್ಶಿಯಂ ಬೇಕಂದರೆ, ಮೂಳೆಗಳು ಗಟ್ಟಿ ಆಗಬೇಕಂದ್ರೆ ದಿನ ಮಕ್ಕಳು ತಿಂಡಿ ತಿಂದೇ ಇದ್ರೂ ಪರವಾಗಿಲ್ಲ, ಒಂದು ದೊಡ್ಡ ಲೋಟ ಹಾಲು ಕೊಟ್ಟು ಕಳಿಸಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೀವಿ. ಹೌದಾ? ಮಕ್ಕಳನ್ನ ಮಲಗಿಸ್ಬೇಕಂದ್ರೆ ಮತ್ತೆ ದೊಡ್ಡ ಲೋಟ ಹಾಲು ಕೊಟ್ಟು ಮಲಗಿಸ್ತಾ ಇದ್ದೀವಿ. ಆದರೆ ಇದೇ ಹಾಲು ನಮಗೆ ಮೊದಲು ಹೇಳಿದ್ದ ಸಮಸ್ಯೆ ಏನು, ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಕಾರಣವಾಗಿದೆ. ಯಾಕಂದರೆ ಅತಿ ಹೆಚ್ಚಾಗಿ ಹಾಲನ್ನು ಉತ್ಪಾದನೆ ಮಾಡೋ ದುರಾಸೆಯಲ್ಲಿ ಈ ಕಂಪನಿಗಳು ಏನು ಮಾಡ್ತಾ ಇವೆ, ಸ್ಟಿರಾಯ್ಡ್ ಇಂಜೆಕ್ಷನ್ಸನ್ನು ಹಸುಗಳಿಗೆ ಕೊಟ್ಟು ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಾ ಇದ್ದಾರೆ. ಅದು ಎಂಥದ್ದು? ಎಲ್ಲ ಜರ್ಸಿ ಹಸುಗಳೇ. ಸೊ 30 ವರ್ಷದ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿ ದೇಸಿ ಹಸುಗಳು ಕಂಡು ಬರ್ತಾ ಇದ್ವು. ಅವು A2 ಹಾಲನ್ನು ನಮಗೆ ಕೊಡ್ತಾ ಇತ್ತು. ಅದು ಸಹಜವಾಗಿ ಎಷ್ಟು ಹಾಲು ಕೊಡ್ತಾ ಇತ್ತೋ ಅಷ್ಟನ್ನು ತಗೊಂಡು ಬಳಸ್ತಾ ಇದ್ವಿ. ಆದರೆ ಈಗ ಇಲ್ಲಿ ಮತ್ತು ಆಗಿಂದ ಅಲ್ಲಿ ನಡೀತಾ ಇರೋದು ಜರ್ಸಿ ಹಸುಗಳಿಗೆ ಇಂಜೆಕ್ಷನ್ಸ್ನ ಕೊಟ್ಟು, ಇಂಜೆಕ್ಷನ್ ಕೊಡದೇ ಇದ್ರೂ ಅದು ತಿನ್ನೋ ಆಹಾರದಲ್ಲೇ ಸ್ಟಿರಾಯ್ಡ್ನ ಮಿಕ್ಸ್ ಮಾಡಿ ತಿನ್ನಿಸಿ ಅವಕ್ಕೆ ಹೆಚ್ಚಾಗಿ ಹಾಲು ಬರೋಂಗೆ ಮಾಡಿ, ಆ ಹಾಲಿನಲ್ಲಿ ಇರೋವಂಥ ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಚಿಕ್ಕ ಮಕ್ಕಳಿಗೆ ಎಷ್ಟು ವಯಸ್ಸಿಂದ, ನಾನಾದರೆ ಡೇ 1 ಅಂತ ಅಂತೀನಿ. ಯಾಕಂದರೆ ತಾಯಿಯಂದ್ರು ಮಕ್ಕಳಿಗೆ ಹಾಲು ಕುಡಿಸೋಂಥ ವ್ಯವಧಾನನೂ ಇಲ್ಲ. 3 ತಿಂಗಳಾಗ್ತಿದ್ದಂಗೆ ಮಕ್ಕಳನ್ನ ಬಿಟ್ಟಿನ್ನ ಆಫೀಸ್ಗೆ ಹೋಗ್ಬೇಕನ್ನೋ ಜಾಸ್ತಿ ಎಕ್ಸೈಟ್ಮೆಂಟ್. ತುಂಬ ನಾನು ಕೆಲಸ ಮಾಡಿ ಹೌದು, ಆದರೆ ಮಕ್ಕಳಿಗೆ ನೀವು ಬೇಕಾದ ವಯಸ್ಸಲ್ಲಿ ಜೊತೆಗಿರೋದು ಕೂಡ ಅಷ್ಟೇ ಮುಖ್ಯ. ನೀವು ಕೊಡೋಕ್ಕಾಗೋಂಥ ಹಾಲು, ತಾಯಿ ಹಾಲಿಗೆ ರೀಪ್ಲೇಸ್ಮೆಂಟ್ ಅನ್ನೋದು ಯಾವ ಫಾರ್ಮುಲಾ ಮಿಲ್ಕಲ್ಲೂ ಇಲ್ಲ. ಸೊ ಅಷ್ಟು ಚಿಕ್ಕ ವಯಸ್ಸಿಂದಾನೇ ನೀವು ಅವ್ರಿಗೆ ಪೌಡರ್ ಹಾಲನ್ನ ಅಥವಾ ಹಸು ಹಾಲನ್ನ ಕೊಡ್ತಾ ಇದ್ದಾಗ 15-16ಕ್ಕೆ ದೇಹದಲ್ಲಿ ಸ್ಟಾರ್ಟ್ ಆಗಬೇಕಾಗಿರೋಂಥ ಹಾರ್ಮೋನ್ಸು ಅಷ್ಟು ಚಿಕ್ಕ ವಯಸ್ಸಿಂದ ಮಕ್ಕಳ ದೇಹದಲ್ಲಿ ಹರಿದಾಡುವಾಗ ಏನಾಗ್ತಾ ಇದೆ,
ಹೆಣ್ಮಕ್ಳಲ್ಲಿ ಬೇಗ ಬೇಗ ಮುಟ್ಟಾಗೋದಾದರೆ, ಗಂಡು ಮಕ್ಕಳಲ್ಲಿ ತುಂಬ ಅಸಹಜವಾದ ವಿಷಯ ಏನು, ಬ್ರೆಸ್ಟ್ ಡೆವಲಪ್ಮೆಂಟ್ ಕಂಡು ಬರ್ತಾ ಇದೆ. ಸ್ತನದ ಡೆವಲಪ್ಮೆಂಟ್ ಗಂಡು ಮಕ್ಕಳಲ್ಲಿ ಕಂಡು ಬರ್ತಾ ಇದೆ. ನೆಕ್ಸ್ಟ್ ಏನಾಗ್ತಾ ಇದೆ, ಅದು ಚಿಕ್ಕ ವಯಸ್ಸಲ್ಲಾದರೆ ಮುಖ್ಯವಾದ ರಿಪ್ರೊಡಕ್ಟಿವ್ ಏಜಲ್ಲಿ ನಾನು ಆಗಲೇ ಹೇಳ್ದಂಗೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂದರೆ ಏನು, ನೀರುಗುಳ್ಳೆಗಳು ನಮ್ಮ ಅಂಡಾಶಯಗಳ ಮೇಲೆ ಚಿಕ್ಕ ಚಿಕ್ಕ ನೀರುಗುಳ್ಳೆಗಳನ್ನು ಕಾಣಬಹುದು. ಅದರಿಂದ ಏನಾಗುತ್ತೆ, ಪ್ರತಿ ತಿಂಗಳು ಒಂದು ಎಗ್ ರಿಲೀಸ್ ಆಗಬೇಕಾಗಿದ್ದು ಆಗ್ತಾ ಇಲ್ಲ. ಪೂರ್ತಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರೋದ್ರಿಂದಾನೇ ಏನೇನು ಸಮಸ್ಯೆಗಳು ಕಂಡು ಬರ್ತಾ ಇದೆ. ಮೊದಲನೇದಾಗಿ ದಪ್ಪ ಆಗೋಕ್ಕೆ ಶುರು ಆಗ್ತಾರೆ. ಮೈಯಲ್ಲಿ ಮುಖದ ಮೇಲೆ ಎಲ್ಲ ಕೂದಲು ಹೆಚ್ಚಾಗಿ ಇರುತ್ತೆ. ಇನ್ನು ಕಪ್ಪು ಕಪ್ಪು ಚರ್ಮದ ಪ್ಯಾಚಸ್ಸು ದೇಹದಲ್ಲಿ ಎಲ್ಲ ಕಡೆ ಕಂಡು ಬರುತ್ತೆ. ತಿಂಗಳಿಗೊಮ್ಮೆ ಕರೆಕ್ಟಾಗಿ ಸೈಕ್ಲಿಕಲ್ ಆಗಿ ಆಗಬೇಕಾಗಿದ್ದಂಥ ಪೀರಿಯಡ್ಸ್ ಅಂದರೆ ಏನು ಹೆಸರಲ್ಲೇ ಇದೆ, ಪೀರಿಯಾಡಿಕಲ್ ಆಗಿ ಆಗಬೇಕಾಗಿದ್ದಂಥದ್ದು ತಿಂಗಳಿಗಲ್ಲ, 2 ತಿಂಗಳಿಗಲ್ಲ, 3-4 ತಿಂಗಳಿಗೊಮ್ಮೆ ಆಗೋವಂಥದ್ದು. ಅದು ಆದಾಗ ರಕ್ತ ಪ್ರಸರ 3-5 ದಿನಕ್ಕೆ ನಿಲ್ಲಬೇಕಾಗಿದ್ದಂಥದ್ದು 20-30 ದಿನ ಆದರೂ ಸತತವಾಗಿ ರಕ್ತ ಹೋಗ್ತಾನೆ ಇರೋದು. ಇಲ್ಲ ಅಂದರೆ 15 ದಿನಕ್ಕೊಮ್ಮೆ ಮತ್ತೆ 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 ಪೀರಿಯಡ್ಸ್ ಆಗೋದು. ಆಗ ಚೂರೇ ಬ್ಲೀಡಿಂಗ್ ಆಗೋದು, ಜಸ್ಟ್ ಕಾಣಿಸ್ಕೊಂಡಂಗೆ ಇರುತ್ತೆ, ಆಗದೆ ಇರೋದು. ಈ ಥರ ಸಮಸ್ಯೆ ತುಂಬ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಒಂದು ಕಡೆ ಹೆಂಗಸರಿಗೆ ಸರಿಯಾಗಿ ಋತುಕ್ರಮ ನಡೀದೇ ಇರೋವಾಗ, ಇನ್ನೊಂದು ಕಡೆ ಏನು ಹೇಳಿದೆ, ಗಂಡು ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಸ್ತನದ ಡೆವಲಪ್ಮೆಂಟ್ ಆದರೆ ಇನ್ನೂ ಸ್ವಲ್ಪ ದೊಡ್ಡವರಲ್ಲಿ ಏನಾಗ್ತಾ ಇದೆ, ಇನ್ಫರ್ಟಿಲಿಟಿ ಸಮಸ್ಯೆ ಆಗ್ತಾ ಇದೆ. ಯಾಕೆ, ಗಂಡಸರಲ್ಲಿ ಸ್ಪರ್ಮ್ ಕೌಂಟ್ ಅನ್ನೋದೇ ಅತಿ ಕಮ್ಮಿ ಆಗಿಬಿಟ್ಟಿದೆ. ಸೊ ಈ ಕಡೆ ಎಗ್ ರಿಲೀಸು ಸರಿಯಾಗಿ ಆಗ್ತಾ ಇಲ್ಲ, ಆ ಕಡೆ ಸ್ಪರ್ಮ್ ಕೌಂಟು ಸರಿಗಿಲ್ಲ ಅಂದಾಗ ಏನಾಗುತ್ತೆ, ಮಕ್ಕಳು ಹುಟ್ಟೋದೇ ತುಂಬ ಕಷ್ಟವಾದ ಕೆಲಸ ಆಗಿಬಿಟ್ಟಿದೆ. ಮುಂಚೆ ಪಾಪ್ಯುಲೇಷನ್ ಜಾಸ್ತಿ ಇರೋದು ಸಮಸ್ಯೆ ಇತ್ತು, ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಆದರೆ ಈಗ ಮಕ್ಕಳು ಹುಟ್ಟೋದೇ ಒಂದು ದೊಡ್ಡ ಕಷ್ಟ ಆಗಿಬಿಟ್ಟಿದೆ. ಅದಕ್ಕೆ ಏನಾಗ್ತಾ ಇದೆ, ರೋಡ್ಗೂ ಒಂದು ಇನ್ಫರ್ಟಿಲಿಟಿ ಸೆಂಟರ್ ಕಂಡು ಬರ್ತಾ ಇದೆ. ಸೊ ಇನ್ಫರ್ಟಿಲಿಟಿ ಸೆಂಟರ್ಗಳದ್ದು ಸಕ್ಸಸ್ ರೇಟ್ ಆದರೆ ತುಂಬ ಕಮ್ಮಿ, ಎಲ್ಲೋ 10 ಸತಿ ಮಾಡಿದ್ರೆ 1 ಸತಿ ಸಕ್ಸಸ್ ಆಗ್ಬೋದು. ಆದರೆ ಪ್ರತಿಯೊಬ್ಬರು ಅಲ್ಲಿಗೆ ಹೋದರೆ ಸಾಕು 3 ಲಕ್ಷ 4 ಲಕ್ಷ ಒಂದು ಸತಿಗೆ ಕಟ್ಟಲೇಬೇಕು. ಸರಿ ಆಯಿತು, ಸಹಜವಾಗಾದರೂ ಸರಿ, ಇಲ್ಲ ಈ ಥರ ಏನೋ ಟ್ರೀಟ್ಮೆಂಟ್ ತೊಗೊಂಡಾದರೂ ಸರಿ, ಹೇಗೋ ಪ್ರೆಗ್ನೆಂಟ್ ಆದರೂ ಅಂದ್ಕೊಳ್ಳಿ. ಆದರೆ ಪ್ರೆಗ್ನೆನ್ಸಿನೇ ಒಂದು ದೊಡ್ಡ ಕಾಯಿಲೆ ರೀತಿಯಲ್ಲಿ ನೋಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ. ಪೂರ್ತಿ ಬೆಡ್ ರೆಸ್ಟಲ್ಲೇ ಇರಬೇಕಾಗ್ತಾ ಇದೆ. ಯಾಕೆ, ಶಕ್ತಿನೇ ಇಲ್ಲ, ಎಲ್ಲ ಅಬಾರ್ಷನ್ ಆಗಿಬಿಡತ್ತೋ, ಇಲ್ಲಿಂದ ಅಲ್ಲಿಗೆ ಹೋದರೆ ಏನಾಗ್ಬಿಡತ್ತೋ ಅನ್ನೋ ಭಯ. ಸೊ ಏನಕ್ಕೆ ರಿಸ್ಕು, ಸುಮ್ಮನೆ ಬೆಡ್ ರೆಸ್ಟಲ್ಲೇ ಇರಿ ಅಂತ ಹೇಳ್ಬಿಡ್ತಾರೆ. ಜೊತೆಗೇನು, ಟ್ಯಾಬ್ಲೆಟ್, ವಿಟಮಿನ್ ಸಪ್ಲಿಮೆಂಟ್, ಅಯರ್ನ್ ಸಪ್ಲಿಮೆಂಟ್, ಫಾಲಿಕ್ ಆ್ಯಸಿಡ್ ಸಪ್ಲಿಮೆಂಟ್. ನಿಜವಾಗ್ಲೂ ಅವಶ್ಯಕತೆ ಇದೆಯಾ ನಮಗಿದು? ಪೌಷ್ಟಿಕವಾದ ಆಹಾರ ತಿಂತಾಯಿದ್ರೆ ಇವೆಲ್ಲ ನಮಗೆ ಆಹಾರದಲ್ಲೇ ಸಿಗಬೇಕಾಗಿದ್ದಂಥ ಪದಾರ್ಥಗಳು. ಆದರೆ ಈಗ ಒಂದು ಕಡೆ ನಾವು ಪೌಷ್ಟಿಕ ಆಹಾರನೂ ತಿಂತಾ ಇಲ್ಲ, ಇನ್ನೊಂದು ಕಡೆ ಏನಾಗಿದೆ, ತಿಂದಿದ್ದ ಆಹಾರದಲ್ಲಿ ಇದ್ದಿದ್ದ ಪೌಷ್ಟಿಕಾಂಶತೆಗಳನ್ನು ಹೀರ್ಕೊಳ್ಳೋ ಶಕ್ತಿ ಕಳ್ಕೊಂಡ್ಬಿಟ್ಟಿದ್ದೀವಿ. ಯಾಕೆ ಹೇಳಿ, ಯಾಕಿರ್ಬೋದು? ಪ್ರತಿಯೊಬ್ಬರು ನಾವು ದಿನನಿತ್ಯ ನಮ್ಮ ಆಹಾರದ ಜೊತೆಗೆ ಒಂದು ಪದಾರ್ಥನ ತಗೋತಾ ಇದ್ದೀವಿ. ಅದು ಆಹಾರ ಅಂದ್ಕೊಂಡು ತಗೋತಾ ಇಲ್ಲ, ಆದರೂ ಅದನ್ನು ತಗೋತಾ ಇದ್ದೀವಿ. ಏನ ಪದಾರ್ಥ? ಪ್ಲಾಸ್ಟಿಕ್. ನೀರು ಯಾವುದ್ರಲ್ಲಿ ಬರ್ತಿದೆ? ಪ್ಲಾಸ್ಟಿಕ್ ಬಾಟಲ್ಸ್. ಎಣ್ಣೆ ಯಾವುದ್ರಲ್ಲಿ ಸಿಗತ್ತೆ? ಪ್ಲಾಸ್ಟಿಕ್ ಕವರ್. ಹಾಲು ಯಾವುದ್ರಲ್ಲಿ ತರ್ತೀವಿ, ಮೊಸರು ಯಾವುದ್ರಲ್ಲಿ ತರ್ತೀವಿ, ತುಪ್ಪ ಯಾವುದ್ರಲ್ಲಿ ತರ್ತೀವಿ? ಪ್ಲಾಸ್ಟಿಕ್ ಪ್ಯಾಕೆಟು. ಊಟ ಡಬ್ಬ ಯಾವುದ್ರಲ್ಲಿ ತೊಗೊಂಡೋಗ್ತೀವಿ? ಫುಡ್ ಗ್ರೇಡ್ ಅಂದ್ಕೊಂಡು, ಅದು ಒಂದು ಸ್ಪೆಷಲ್ ಪ್ಲಾಸ್ಟಿಕ್ ಅಂದ್ಕೊಂಡು ಆ ಥರ ಪ್ಲಾಸ್ಟಿಕ್ ಡಬ್ಬಿಗಳು. ಸೊ ಯಾವುದೇ ಪದಾರ್ಥ ಆದರೂ ನಮ್ಮ ಆಹಾರ ಈಗ ಪ್ಲಾಸ್ಟಿಕ್ಕಲ್ಲಿ ಕಾಂಟ್ಯಾಕ್ಟಲ್ಲಿ ಇದೆ. ಸೊ ನಮಗೆ ತಿಳಿದೇನೆ
ಪ್ರತಿದಿನ ನಮಗೆ ಚಿಕ್ಕ ಚಿಕ್ಕ ನ್ಯಾನೋ ಪಾರ್ಟಿಕಲ್ಸ್ ಪ್ಲಾಸ್ಟಿಕ್ ನಮ್ಮ ದೇಹಕ್ಕೆ ಸೇರ್ತಾನೇ ಇದೆ. ಸೊ ಈ ಪ್ಲಾಸ್ಟಿಕ್ ಎಲ್ರಿಗೂ ಗೊತ್ತು, ನಾನ್ ಬಯೋಡಿಗ್ರೇಡಬಲ್. ಅಂದರೆ ನೀವು ಭೂಮಿಲಿ ತೆಗೆದು ಅದನ್ನು ಹೂತಾಕಿದ್ರು, ನೀವು 15 ವರ್ಷ ಆದಮೇಲೆ ಅದು ತೆಗೆದ್ರು ಅದು ಹಾಗೆ ಇರುತ್ತೆ ಅಂತ. ಸೊ ನಮ್ಮ ದೇಹದ ಒಳಗಡೆ ಹೋದ್ಮೇಲೆ ಏನಾಗುತ್ತೆ, ಈ ಪ್ಲಾಸ್ಟಿಕ್ಕು ನಮ್ಮ ಸಣ್ಣ ಕರಳಿನಲ್ಲಿ ಪೂರ್ತಿ ಒಂದು ಲೇಯರ್ ಆಗಿ ಫಾರ್ಮ್ ಆಗಿರುತ್ತೆ. ಸೊ ಈ ಥರ ಫಾರ್ಮ್ ಆಗಿರೋಂಥ ಪ್ಲಾಸ್ಟಿಕ್ ಲೇಯರು ನಮಗೆ ಪೋಷಕಾಂಶಗಳನ್ನ ಹೀರ್ಕೊಳ್ದೇ ಇರೋ ಹಂಗೆ ಮಾಡ್ತಾ ಇದೆ. ಸೊ ನಾವು ತಿಂದಿದ್ದ ಆಹಾರ ಅಲ್ಲ, ಡೈರೆಕ್ಟ್ ನೀವು ವಿಟಮಿನ್ ಟ್ಯಾಬ್ಲೆಟ್ ತೊಗೊಂಡ್ರು, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೊಂಡ್ರು, ಅಯರ್ನ್ ಟ್ಯಾಬ್ಲೆಟ್ ತೊಗೊಂಡ್ರು ಏನು ಉಪಯೋಗ ಆಗ್ತಾಯಿಲ್ಲ. ಕ್ಯಾಲ್ಶಿಯಂ ಕಮ್ಮಿನೇ ಇದೆ, ಅಯರ್ನ್ ಕಮ್ಮಿನೇ ಇದೆ, ಹಿಮೋಗ್ಲೋಬಿನ್ ಕಮ್ಮಿನೇ ಇದೆ. ಯಾಕೆ ಹೀಗಾಗ್ತಾ ಇದೆ? ಅದನ್ನು ಹೀರ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಎಸ್ಪೆಷಲಿ ಒದ್ದೆ ಇರೋವಂಥ ಪದಾರ್ಥಗಳು, ಬಿಸಿ ಇರೋವಂಥ ಪದಾರ್ಥಗಳು ಪ್ಲಾಸ್ಟಿಕ್ಗೆ ಸೋಕಿದ್ರೆ ಅದರಲ್ಲಿ ಜಾಸ್ತಿ ನ್ಯಾನೋ ಪಾರ್ಟಿಕಲ್ಸ್ ನಮ್ಮೊಳಕ್ಕೆ ಹೋಗ್ತಾ ಇದೆ. ಅದರಿಂದಾನೇ ತುಂಬ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳು ಕೂಡ ಆಗ್ತಾ ಇದೆ. ಕ್ಯಾನ್ಸರ್ ಕೂಡ ಕಂಡು ಬರ್ತಾ ಇರೋದಕ್ಕೆ ಒಂದು ಕಾರಣ ನಾವು ಆಹಾರವನ್ನೆಲ್ಲ ಪ್ಲಾಸ್ಟಿಕ್ನಲ್ಲಿ ಉಪಯೋಗಿಸ್ತಾ ಇರೋವಂಥದ್ದು. ಸೊ ಈ ರೀತಿ ಆಗಿರೋದ್ರಿಂದ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ಹೆಚ್ಚಾಗಿ ಸಪ್ಲಿಮೆಂಟ್ಸ್ನ ಬಳಸಿ ಅದೇನೋ ಒಂದು ಕಾಯಿಲೆ ಅನ್ನೋ ರೀತಿಯಲ್ಲಿ ನೋಡಿ ಹೇಗೋ ಹಾಗೆ 9 ತಿಂಗಳು ಕಳೆದೋಗುತ್ತೆ. ಆಮೇಲೆ ಡೆಲಿವರಿ ಟೈಮು ಹೇಗೆ, ಡೆಲಿವರಿ ಅಂತೂ ನಾರ್ಮಲ್ ಡೆಲಿವರಿ ಅನ್ನೋದು ಅಬ್ನಾರ್ಮಲ್ ಆಗೋಗಿದೆ, ಸಿಸೇರಿಯನ್ ಅನ್ನೋದು ನಾರ್ಮಲ್ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಹೌದಾ ಅಲ್ವಾ? ಸೊ ನಾನು ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದಾಗ ನನ್ನ ಜೊತೆಗೆ ಒಬ್ಬರು ಯೋಗ ಮಾಡೋರು ಕಲಿತಾ ಇದ್ರು. ಸೊ ಅವ್ರು ಹೇಳಿದ್ರು, ನಾನು 9 ತಿಂಗಳು ಪೂರ್ತಿ ನಾನು ಯೋಗ ಮಾಡಿದೆ ನಾನು ಅಂತ ನಂಗೆ ಹೇಳ್ತಾಯಿದ್ರು ಪ್ರೆಗ್ನೆಂಟ್ ಇದ್ದಾಗ. ಸೊ ನಾನು ಅಂದೆ, ಹಾಗಿದ್ರೆ ನಿಮಗೆ ನಾರ್ಮಲ್ ಡೆಲಿವರಿ ಆಗಿರಬೇಕಲ್ವಾ ಅಂತ ಹೇಳಿದೆ. ಅದಕ್ಕೆ ಅವ್ರೇನಂದ್ರು ಗೊತ್ತಾ, ಅಯ್ಯಬ್ಬ ನಾನು ಆ ರಿಸ್ಕೇ ತೊಗೊಳಕ್ಕೆ ಹೋಗಲಿಲ್ಲ, ಸೀದಾ ನಾನೇ ಡಾಕ್ಟ್ರಿಗೆ ಸಿಸೇರಿಯನ್ ಮಾಡಿ ಅಂತ ಹೇಳಿದೆ ಅಂತ ಹೇಳಿದ್ರು. ಸೊ ನಾವೇನು ಅನ್ಕೋತಾ ಇದ್ದೀವಿ, ನಾರ್ಮಲ್ ಡೆಲಿವರಿ ಆಗೋದು ರಿಸ್ಕ್ ಅಂತ ಅನ್ಕೋತಾ ಇದ್ದೀವಿ. ಅಂಥ ಆಪ್ರೇಷನ್, ದೊಡ್ಡ ಆಪ್ರೇಷನ್, ಅದು ಪೂರ್ತಿ ಹೊಟ್ಟೆ ಕುಯ್ದು ಮಗುನ ಆಚೆ ತೆಗಿಬೇಕು, ಅಂಥ ದೊಡ್ಡ ಆಪ್ರೇಷನನ್ನು ನಾವು ನಾರ್ಮಲ್ ಅಂತ ಅನ್ಕೋತಾ ಇದ್ದೀವಿ. ಯಾವುದೇ ಡಾಕ್ಟ್ರ್ ಹತ್ರ ಹೋಗಿ ಯಾವುದೇ ಸಣ್ಣ ಪುಟ್ಟ ಸರ್ಜರಿ ಮಾಡಬೇಕಾದ್ರೂ ಏನು ತಗೋತಾರೆ, ರಿಸ್ಕ್ ಕನ್ಸೆಂಟ್ ಸೈನ್ ಮಾಡಿಸ್ಕೋತಾರೆ. ಅಂದರೆ ಏನಾದರೂ ಆದರೆ ನಾವು ಜವಾಬ್ದಾರಿ ಅಲ್ಲ, ನೀವೇ ಜವಾಬ್ದಾರರು ಅಂತ. ಅದನ್ನು ಸೈನ್ ಮಾಡಿಕೊಡೋಕ್ಕೆ ರೆಡಿ ಇದ್ದಾರೆ. ಆದರೆ ನಾರ್ಮಲ್ ಡೆಲಿವರಿ ಇದ್ದವು ನೋವನ್ನು ತಡ್ಕೊಳ್ಳೋಂಥ ಶಕ್ತಿ ಕೂಡ ನಮಗೆ ಇಲ್ಲ. ಎಲ್ಲರೂ ಡಾಕ್ಟರ್ಗಳ ಮೇಲೆ ಬ್ಲೇಮ್ ಮಾಡ್ತಾರೆ, ಅವರೇ ದುಡ್ಡುಗೋಸ್ಕರ ಎಲ್ರಿಗೂ ಸಿಸೇರಿಯನ್ ಅಂತ ಮಾಡ್ತಾ ಇದ್ದಾರೆ ಅಂತ. ಆದರೆ ಹೆಂಗಸರಿಗೆ ನಮ್ಮಲ್ಲಿ ಶಕ್ತಿ ಇದೆಯಾ? ಪೂರ್ತಿ ಪ್ರೆಗ್ನೆನ್ಸಿ ಬೆಡ್ ರೆಸ್ಟಲ್ಲಿದ್ದರೆ ಅದಕ್ಕೆ ಮುಂಚೆನೂ ನಮಗೆ ಎಕ್ಸಸೈಸ್ ಅನ್ನೋದು ಇಲ್ಲವೇ ಇಲ್ಲ ಅಂದಾಗ ಆ ಮಗುನ ಆಚೆ ತಳ್ಳಕ್ಕೆ ಬೇಕಾಗಿರೋಂಥ ಲಂಗ್ ಕೆಪಾಸಿಟಿ ಇಲ್ಲ, ಮಸಲ್ ಸ್ಟ್ರೆಂತ್ ಇಲ್ಲವೇ ಇಲ್ಲ. ಅದು ಒಂದು ಕಾರಣ ನಾವು ಹೆಚ್ಚಾಗಿ ಸಿಸೇರಿಯನ್ ಕಡೆಗೆ ಹೋಗೋಕ್ಕೆ. ಸರಿ ಆಯಿತು, ಡೆಲಿವರಿ ಹೇಗೋ ಒಂದಾಯಿತು, ಸಿಸೇರಿಯನ್ನು ನಾರ್ಮಲ್ ಡೆಲಿವರಿನೋ. ನಂತರ ನೆಕ್ಸ್ಟ್ ಏನು ಬರುತ್ತೆ, ಇನ್ನೊಂದು ಮುಖ್ಯವಾದ ಅಂಶ ನಾನು ಆಲ್ರೆಡಿ ಹೇಳ್ದಂಗೆ, ಲ್ಯಾಕ್ಟೇಷನ್ ಅಂದರೆ ತಾಯಿ ಮಗುಗೆ ಹಾಲು ಕುಡಿಸೋದು. ಇದು ಎಷ್ಟು ಸಹಜವಾಗಿ ನಡೆದಾಗ ಎಷ್ಟು ಒಳ್ಳೆಯ ರೀತಿಯಾದ ಹಾರ್ಮೋನ್ಸ್ ತಾಯಿಯಲ್ಲಿ ಉತ್ಪಾದನೆ ಆಗುತ್ತೆ ಅಂದರೆ ಮುಂದೆ ಹೋಗಿ ಬ್ರೆಸ್ಟ್ ಕ್ಯಾನ್ಸರ್ ಬರದೇ ಇರೋ ಹಂಗೆ ನೋಡ್ಕೊಳ್ಳೋ ಅಂಥ ಇದು ಒಂದು ಪ್ರೊಟೆಕ್ಷನ್. ಆದರೆ ಇದಕ್ಕೀಗ ಇಂಪಾರ್ಟೆನ್ಸ್ ಅನ್ನೋದು ಇಲ್ಲವೇ ಇಲ್ಲ. ಆ ಮಗುಗೆ ಮುಂದಿನ 5-6 ವರ್ಷಕ್ಕೆ ಬೇಕಾದಂಥ ಇಮ್ಯುನಿಟಿ ತಾಯಿ ಹಾಲು 6 ತಿಂಗಳು ಕೊಟ್ಟಾಗ ಸಿಗುತ್ತೆ. ಆದರೆ ನಾನು ಹೇಳ್ದಂಗೆ ಫಸ್ಟ್ ಆಫ್ ಆಲ್ ತಾಯಂದ್ರಿಗೆ ಹಾಲು ಸರಿಯಾಗಿ ಬರ್ತಾನೆ ಇಲ್ಲ. ಸೊ ಈ ಥರ ಪರಿಸ್ಥಿತಿಲಿ ಬೇರೆ ಆಚೆಯಿಂದ ಫಾರ್ಮುಲಾ ಮಿಲ್ಕ್ಗೆ ನಾವು ತಗೋಬೇಕಾಗ್ತಾ ಇದೆ. ಹಾಲನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಿಂಪಲ್ ಸೊಲ್ಯೂಷನ್ಸ್. ಏನದು? ಮೊದಲನೇದಾಗಿ ಮುಂಚೆ ಎಲ್ರಿಗೂ ತಿಳಿದಿದ್ದಂಥದ್ದೇ, ಒಬ್ಬರಿಂದ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಹೇಳ್ಕೊಂಡು ಬರ್ತಾ ಇದ್ದಿದ್ದೇನು, ಚೆನ್ನಾಗಿ ಬೆಳ್ಳುಳ್ಳಿ ತಿನ್ನಿ, ಬೆಳ್ಳುಳ್ಳಿ ಹಾಲನ್ನು ಹೆಚ್ಚು ಉತ್ಪಾದನೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಹಿಂಗೆ ಉಪಯೋಗಿಸಿ, ಸಬ್ಸಿಗೆ ಸೊಪ್ಪು ಉಪಯೋಗಿಸಿ, ಮೆಂತ್ಯ ಸೊಪ್ಪು ಉಪಯೋಗಿಸಿ. ಇವೆಲ್ಲನೂ ಕೆಲಸ ಮಾಡದೇ ಇದ್ದಾಗ ಇನ್ನು ಸಜ್ಜೆ ಅನ್ನೋ ಒಂದು ಧಾನ್ಯ ತಿಳಿದಿದೆಯಾ ಎಲ್ರಿಗೂ? ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ ಉತ್ತರ ಕರ್ನಾಟಕದವರು ತುಂಬ ತಿಂತಾರೆ.
ಈ ಸಜ್ಜೆ ಕೂಡ ಹಾಲನ್ನು ಹೆಚ್ಚು ಮಾಡೋದು ಒಂದೇ ಅಲ್ಲದೆ ಆ ಹಾಲಿನ ಗುಣವನ್ನು ಕೂಡ ಚೆನ್ನಾಗಿ ಮಾಡುತ್ತೆ, ಮಗು ಬೆಳವಣಿಗೆ ಚೆನ್ನಾಗಾಗೋಂಗೆ ನೋಡ್ಕೊಳ್ಳುತ್ತೆ. ಇದಿಷ್ಟೂ ಕೆಲಸ ಮಾಡಲಿಲ್ಲ ಅಂದರೆ ಹರಳೆಣ್ಣೆ ಹೆಚ್ಕೋತೀವಲ್ಲ ತಲೆಗೆ, ಆ ಹರಳು ಬರೋ ಬೀಜ ಇದೆಯಲ್ಲ ಅದನ್ನು 4ರಿಂದ 5 ಬೀಜ ತಗೊಂಡ್ರೆ ಸಾಕು, ವಾರಕ್ಕೆ 1 ಸತಿ 2 ಸತಿ ಹಾಲು ಚೆನ್ನಾಗಿ ಬರುತ್ತೆ. ಈ ರೀತಿಯಾದಂಥ ಸಿಂಪಲ್ ಸೊಲ್ಯೂಷನ್ಸ್ ನಮಗೆ ಬೇಡ. ಹಾಲು ಒಂಚೂರು ಕಮ್ಮಿ ಆಗ್ತಿದ್ದಂಗೆ ಸೀದಾ ಹೋಗಿ ಮಾರ್ಕೆಟಿಂದ ಏನೋ ಒಂದು ತೊಗೊಂಡು ಬಂದು ಮಗು ಕುಡಿಸಿದ್ರೆ ಅದಕ್ಕೆ ಆ ಸಿಹಿ ಅಂಶ 1 ಸತಿ ಬಾಯಿಗೆ ರುಚಿ ಬಂದರೆ ನಿಮಗೆ ಮತ್ತೆ ಹಾಲು ಬಂದರೂ ಮಗು ಬೇಡ ಅನ್ನತ್ತೆ, ಮತ್ತು ಆ ಹಾಲು ಗಡ್ಡೆಗಳಾಗಿ ಇನ್ನೂ ತಾಯಿಗೂ ತೊಂದರೆ ಮಗುಗೂ ತೊಂದರೆ. ಸರಿ, ನೆಕ್ಸ್ಟ್ ಲ್ಯಾಕ್ಟೇಷನ್ ಅನ್ನೋದು ಒಂದು ಪ್ರಾಬ್ಲಮ್ ಆಗಿದೆ. ಅಂದರೆ ಇನ್ನೂ ಸ್ವಲ್ಪ ಹೆಚ್ಚಾದ ವಯಸ್ಸಿನಲ್ಲಿ ಕಂಡುಬರೋಂಥ ಸಮಸ್ಯೆ ಮೆನೋಪಾಸಲ್ ಇಶ್ಯೂಸ್. ಸೊ ಹೆಂಗಸರಲ್ಲಿ ಮೆನೋಪಾಸ್ ಅನ್ನೋದು ಮುಟ್ಟು ನಿಲ್ಲೋಂಥ ಸಮಯ. ಆಗ ಆಲ್ರೆಡಿ ಹಾರ್ಮೋನ್ಗಳು ಏರುಪೇರು ಆಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ ನಾವು ಆಲ್ರೆಡಿ ಈ ಥರ ದಿನನಿತ್ಯ ತಗೊತಾ ಇರೋಂಥ ಹಾಲು, ಕಾಫಿ, ಟೀ, ಬೇರೆ ಬೇರೆ ಪದಾರ್ಥಗಳಿಂದ ಬರ್ತಾ ಇರೋ ಸ್ಟಿರಾಯ್ಡ್ಗಳು ಸೇರಿ ಪೂರ್ತಿ ಏರುಪೇರಾಗಿ ಏನಾಗ್ತಾ ಇದೆ, ಫಸ್ಟ್ ಸಿಂಪ್ಟಮ್ ಮೆನೋಪಾಸ್ದು ಏನು ಕಾಣಿಸ್ಕೊಂಡು ಬರೋದು, ಮೆನೋಪಾಸ್ ವಯಸ್ಸಲ್ಲಿ ನಮಗೆ ಕ್ಯಾಲ್ಶಿಯಂ ಹೆಚ್ಚಾಗಿ ಅವಶ್ಯಕತೆ ಇರುತ್ತೆ. ಮೂಳೆಗಳಿಂದ ಕ್ಯಾಲ್ಶಿಯಂನ ದೇಹ ಹೀರ್ಕೊಂಡ್ಬಿಟ್ಟು ಬೋನ್ಸ್ ಎಲ್ಲ ವೀಕ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಆಗ ಏನು ಬರುತ್ತೆ, ಮೊದಲನೇದಾಗಿ ಹಿಂಬಡಿ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಮೊದಲು 1-2 ಹೆಜ್ಜೆ ಇಟ್ಟರೆ ತಡ್ಕೊಳಕ್ಕಾಗದೇ ಇರೋಂಥ ನೋವು, ಅರ್ಧ ಗಂಟೆ ಕೂತು ಎದ್ದ ತಕ್ಷಣ ನೋವು ಹೆಚ್ಚಾಗಿರುತ್ತೆ, ನಡೀತಾ ನಡೀತಾ ಕಮ್ಮಿ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಇದು ನಿಮಗೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿದು ಒಂದು ಲಕ್ಷಣ. ಏನು ಮಾಡಬೇಕು ಅದಕ್ಕೆ ಪರಿಹಾರ? ಮತ್ತೆ ಹೋಗಿ ನಾವೇನು ಅಂದ್ಕೊಂಡಿದ್ದೀವಿ, ಕ್ಯಾಲ್ಶಿಯಂ ಎಲ್ಲಿ ಸಿಗುತ್ತೆ, ಹಾಲಲ್ಲಿ ಸಿಗುತ್ತೆ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ದೀವಿ. ಸೊ ಮತ್ತೆ ಹೋಗಿ ನೀವು ಹಾಲು ಕುಡಿದ್ರೆ ಇನ್ನೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ, ನಿಮ್ಮ ತೊಂದರೆ ಯಾವತ್ತಿಗೂ ಪರಿಹಾರ ಆಗಲ್ಲ. ಹಾಲಿಗಿಂತ ಹೆಚ್ಚು ಕ್ಯಾಲ್ಶಿಯಂ ಎಲ್ಲಿದೆ ಅಂತ ನೀವು ಕೇಳ್ಬೋದು. ಎಲ್ಲಿರ್ಬೋದು, ಯಾವುದ್ರಲ್ಲಿರ್ಬೋದು? ರಾಗಿಲೂ ಇದೆ, ಕರೆಕ್ಟ್. ಮೊಸರಲ್ಲಿದೆ, ಕರೆಕ್ಟ್. ಸೊಪ್ಪಲ್ಲಿದೆ, ಓಕೆ. ಸೀತಾಫಲದಲ್ಲಿದೆ, ಹೌದು. ಲೋಟಸ್ ಸ್ಟೆಮ್ ಗೊತ್ತಾ ಯಾರಿಗಾದ್ರೂ? ಲೋಟಸ್ ಮಖಾನ ಅಂತ ಕರೀತಾರೆ, ಅದರಲ್ಲಿದೆ. ಆದರೆ ನಾವೆಲ್ಲರೂ ಬೇಡ ಅಂತ ಬಿಸಾಕಿರೋಂಥ ಪದಾರ್ಥ ಒಂದರಲ್ಲಿ ಅತಿ ಹೆಚ್ಚಾಗಿ ಕ್ಯಾಲ್ಶಿಯಂ ಇದೆ. ಯಾವುದದು? ಎಳ್ಳು. ಎಲ್ಲರೂ ಏನು ಅನ್ಕೋತೀವಿ, ಎಳ್ಳು ತಿಂದರೆ ಮಕ್ಕಳಿಗೆ ಬೇಗ ಮುಟ್ಟಾಗತ್ತೆ ಅನ್ಕೋತಾ ಇದ್ದೀವಿ, ಅದಕ್ಕೆ ಅದನ್ನು ದೂರ ಇಡ್ತಾ ಇದ್ದೀವಿ. ಆದರೆ ನಿಜವಾಗ್ಲೂ ಹೆಚ್ಚಾಗಿ ಕ್ಯಾಲ್ಶಿಯಂ, ಹಾಲಿಗಿಂತ 8 ಪಟ್ಟು ಹೆಚ್ಚಾಗಿ ಕ್ಯಾಲ್ಶಿಯಂ ಇರೋದು ಎಳ್ಳಲ್ಲಿ. ವಾರಕ್ಕೊಮ್ಮೆ ನೀವು 1 ಚಮಚದಷ್ಟು ಎಳ್ಳು ಪುಡಿ ಆಗಲಿ ಎಳ್ಳಿನ ಉಂಡೆ ಆಗಲಿ ತಿಂತಾಯಿದ್ರೆ ಯಾವತ್ತಿಗೂ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಬರೋದೇ ಇಲ್ಲ. ಇನ್ನು ಮೆನೋಪಾಸಲ್ಲಿ ಬೇರೆ ಸಮಸ್ಯೆಗಳೇನು ಕಂಡು ಬರುತ್ತೆ? ಮೂಡ್ ಸ್ವಿಂಗ್ಸ್. ಅಂದರೆ ಸಡನ್ನಾಗಿ ಕೋಪ ಬಂದ್ಬಿಡುತ್ತೆ, ಯಾಕೆ ಕೋಪ ಬಂತು ಅಂತ ಗೊತ್ತಾಗೋದಿಲ್ಲ. ಆಮೇಲೆ ಯೋಚಿಸ್ತೀವಿ ಯಾಕೆ ಕೋಪ ಮಾಡಿಕೊಂಡೆ ನಾನು ಅಂದರೆ ನಮಗೆ ಅರ್ಥ ಆಗೋದಿಲ್ಲ. ಇಲ್ಲ ಸಡನ್ನಾಗಿ ದುಃಖ ಅನಿಸ್ತಾ ಇರುತ್ತೆ, ಅಳಬೇಕು ಅನಿಸುತ್ತೆ, ಕಾರಣ ಏನು ಅಂತ ಅರ್ಥ ಆಗೋದಿಲ್ಲ. ಸೊ ಇವೆಲ್ಲ ಮೆನೋಪಾಸಲ್ ಟೈಮಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಕಂಡುಬರೋವಂಥ ವಿಷಯಗಳು. ಸರಿ, ಸಮಸ್ಯೆಗಳೇನೋ ಹೇಳ್ತಾ ಬರ್ತಾ ಇದ್ದೀರಾ. BP ಇದೆ, ಶುಗರ್ ಇದೆ, ಹೆಂಗಸರಿಗೆ ಇಷ್ಟೊಂದು ಸಮಸ್ಯೆಗಳಿದೆ, ಎಲ್ಲಾನು ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಪರಿಹಾರ ಏನು ಅಂತ ಫಸ್ಟ್ ಅದನ್ನು ತಿಳಿಸಿ. ಆಗಲೇ ತಾನೇ ಏನಾದರೂ ಉಪಯೋಗ ಇಷ್ಟೆಲ್ಲ ಕೇಳಿ. ಸಮಸ್ಯೆ ಇದೆ ಎಲ್ರಿಗೂ ಅರ್ಥ ಆಯಿತು, ಪರಿಹಾರ ಏನು ಅನ್ನೋದು ಈಗ ಮುಖ್ಯವಾಗಿ ನಮಗೆ ಬೇಕಾಗಿರೋವಂಥದ್ದು. ಸೊ ಆಲ್ರೆಡಿ ನಮ್ಮ ಇಂಟ್ರೊಡಕ್ಷನಲ್ಲೇ ಹೇಳಿದ್ದು, ಎಷ್ಟು ಸಹಜವಾಗಿ ನಾವು ಜೀವನ ಮಾಡ್ತೀವೋ ಅಷ್ಟು ಆರೋಗ್ಯಕ್ಕೆ ಹತ್ತಿರವಾಗಿ ಇರ್ತೀವಿ. ಈಗ ಸಮಸ್ಯೆ ಆಗಿರೋದೇನು, ಸಹಜ ಏನು ಅಂತಲೇ ನಮಗೆ ಗೊತ್ತಾಗದೇ ಇರೋಷ್ಟು ಸಹಜತೆಯಿಂದ ದೂರ ಹೊರಟೋಗ್ಬಿಟ್ಟಿದ್ದೀವಿ. ಸೊ ಸಿಂಪಲ್ ಆಗಿ ಕೆಲವು ವಿಷಯಗಳನ್ನು ನಾವು ಗಮನಿಸ್ಕೊಂಡು ನಮ್ಮ ಜೀವನದಲ್ಲಿ ಅವನ್ನು ಅಳವಡಿಸ್ಕೊಂಡಾಗ ಆರೋಗ್ಯವಾಗಿ ಇರ್ಬೋದು. ಮೊದಲನೇದಾಗಿ ಏನು, ಆಲ್ರೆಡಿ ತಿಳಿದಂಗೆ ದಿನ ನಡಿಬೇಕು. ಎಷ್ಟು ನಡಿಬೇಕು ಅಂತ ಕೇಳ್ಬೋದು. ಯಾರಿಗಾದ್ರೂ ಉತ್ತರ ಗೊತ್ತಿದೆಯಾ?
1 ಗಂಟೆ 1.25 ಗಂಟೆ ನಡಿಬೇಕು. ಯಾಕೆ ಅಂತ ಕೇಳ್ಬೋದು ನೀವು. ಯಾಕಂದರೆ ನಮ್ಮ ದೇಹದಲ್ಲಿ 5 ಲೀಟ್ರಷ್ಟು ರಕ್ತ ಇದೆ. 1 ಲೀಟ್ರಲ್ಲಿರೋಂಥ ರಕ್ತದಲ್ಲಿರೋಂಥ ಕಲ್ಮಶಗಳು, ಗ್ಲೂಕೋಸ್ ಎಲ್ಲ ಖರ್ಚಾಗಿ ಶುದ್ಧ ಆಗಬೇಕಂದ್ರೆ ನೀವು 15 ನಿಮಿಷ ನಡಿಬೇಕು. ಸೊ 5 ಲೀಟ್ರ್ ಇದ್ದಾಗ 15 × 5 1.25 ಗಂಟೆ ನಡೆದಾಗ ನಿಮ್ಮ ದೇಹದಲ್ಲಿರೋ ಪೂರ್ತಿ ರಕ್ತ ಶುದ್ಧ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ 1.25 ಗಂಟೆ ನಡಿಬೇಕು ಸರಿ. ಅದನ್ನು ಫಾಸ್ಟ್ ಬ್ರಿಸ್ಕ್ ವಾಕ್ ಮಾಡಬೇಕಾ? ಅವಶ್ಯಕತೆ ಇಲ್ಲ. ನೀವು ಫಾಸ್ಟ್ ವಾಕಿಂಗ್ ಮಾಡೋಕ್ಕೆ ಹೋದರೆ ಬೇಗ ಸುಸ್ತಾಗಿ ಹೋಗ್ತೀರಾ, 20 ನಿಮಿಷ ಅರ್ಧ ಗಂಟೆಗೆ ನಿಲ್ಲಿಸ್ಬಿಡ್ತೀರ. ಸೊ ಇಲ್ಲಿ ಸಮಯ ಮುಖ್ಯ. ನೀವು ನಿಧಾನವಾಗಿ ನಿಮ್ಗೆ ಯಾವ ಸ್ಪೀಡ್ ಕಂಫರ್ಟಬಲ್ ಅನಿಸುತ್ತೋ ಆ ಸ್ಪೀಡಲ್ಲಿ 1.25 ಗಂಟೆ ನಡೆಯೋದು ಅವಶ್ಯಕತೆ. ನಿಮಗೆ ಒಂದು ದಿವಸ ಮೂಡ್ ಚೆನ್ನಾಗಿದ್ದರೆ ಜಾಸ್ತಿ ನಡಿಬೋದು, ಒಂದು ದಿವಸ ಮೂಡ್ ಚೆನ್ನಾಗಿಲ್ಲ ಅಂದರೆ ಕಮ್ಮಿ ನಡಿಬೋದು. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಪಾರ್ಕಲ್ಲಿ ಯಾರೋ ಫಾಸ್ಟಾಗಿ ರೌಂಡ್ ಹೊಡಿತಾ ಇದ್ದಾರೆ ಅಂತ ಅವ್ರ ಜೊತೆ ಕಾಂಪಿಟೇಷನ್ ಇಟ್ಕೋಬೇಡಿ. ನಿಮ್ಗೆ ಯಾವುದು ಮನಸ್ಸಿಗೆ ಸಮಾಧಾನ ಆಗುತ್ತೋ. ಸೊ ವಾಕಿಂಗ್ ಅನ್ನೋದು ದೇಹಕ್ಕೆ ಮಾತ್ರ ಅಲ್ಲ, ನಿಮ್ಮ ಮನಸ್ಸಿಗೂ ಅಷ್ಟೇ ಮುಖ್ಯ. ಅವತ್ತಿಂದ ಅವತ್ತು ಸ್ಟ್ರೆಸ್ ರಿಲೀಸ್ ಆಗೋಕ್ಕೆ ವಾಕಿಂಗ್ ಅನ್ನೋದು ಅತಿ ಮುಖ್ಯ. BP ಹೇಗೆ ಕಮ್ಮಿ ಆಗುತ್ತೆ ವಾಕಿಂಗ್ ಮಾಡೋದ್ರಿಂದ? ರಕ್ತ ಶುದ್ಧ ಆಗುತ್ತೆ, ಹಾಗೂ ನಮ್ಮ ಮನಸ್ಸಲ್ಲಿರೋ ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ ನಾವು ವಾಕಿಂಗ್ ಮಾಡಿದಾಗ. ಸೊ ಎರಡನೇ ವಿಷಯ, ನಮ್ಮ ಆಹಾರಕ್ಕೆ ಬಂದಾಗ ಇತ್ತೀಚೆಗೆ ನಾವು ಕಳೆದ 50-60 ವರ್ಷಗಳಲ್ಲಿ ಏನಾಗಿದೆ, ಈ ಕಂಪನಿಗಳು ನಮಗೆ ಏನು ತಿನ್ನಿಸ್ತಾ ಇದೆಯೋ, ಏನು ಒಳ್ಳೇದಂತಿದೆಯೋ ಅದನ್ನೇ ನಂಬಿ ನಾವು ಕಣ್ಣ ಮೇಲೆ ಪಟ್ಟಿ ಕಟ್ಕೊಂಡಂಗೆ ಅದನ್ನೇ ತಿಂತಾಯಿದ್ದೀವಿ. ಮುಂಚೆ ಅಡುಗೆ ಅನ್ನೋದು ಎಷ್ಟು ಒಂದು ಶುದ್ಧವಾದದ್ದು ಇರ್ತಿತ್ತಂದರೆ, ಅಡುಗೆ ಮನೆಗೆ ಹೋಗೋ ಮುಂಚೆ ಸ್ನಾನ ಮಾಡಿಬಿಟ್ಟೆ ಹೋಗಬೇಕು, ಅಡುಗೆ ಮಾಡೋದು ಪೂಜೆಗೆ ಸಮಾನ ಅಂತ ತಿಳಿದಿರ್ತಿದ್ರು. ಆದರೆ ಈಗೇನು ಮಾಡ್ತೀವಿ, ಎಲ್ಲೋ ಯಾವತ್ತೋ ಯಾರೋ ಅಡುಗೆ ಮಾಡಿದ್ದು ಯಾವುದೋ ಮಿಷಿನಲ್ಲಿ ಯಾವಾಗಲೋ ಪ್ರಾಸೆಸ್ ಆಗಿ ಒಂದು ಸತಿ ಬೇಯಿಸಿ ಒಣಗಿಸಿರೋದು ಪ್ಯಾಕ್ ಮಾಡಿ ಅದಕ್ಕೆ ಒಂದಷ್ಟು ಕೆಮಿಕಲ್ಸು ಪ್ರಿಸರ್ವೇಟಿವ್ಸ್ ಹಾಕಿ ಪ್ಯಾಕ್ ಮಾಡಿದ್ದನ್ನು ತಂದು ಇನ್ಸ್ಟೆಂಟ್ ಫುಡ್, ಇಲ್ಲ ಅಂದರೆ ಮನೆಯಲ್ಲೇ ಕೂತ್ಕೊಂಡು ಫೋನಲ್ಲಿ ಒಂದು ಬಟನ್ ಒತ್ತಿದ್ರೆ ಯಾರೋ ಎಲ್ಲೋ ಅಡುಗೆ ಮಾಡಿದ್ದು ಮನೆಗೆ ತೊಗೊಂಡು ಬಂದು ಕೊಡ್ತಾರೆ. ಇಂಥದ್ದು ಯಾವಾಗ ಏನರಿಂದ ಮಾಡಿರ್ತಾರೋ ಅಂತ ಗೊತ್ತಿಲ್ಲದೆ ಇರೋವಂಥ ಪದಾರ್ಥಗಳನ್ನು ತಿನ್ನೋದು ಹೆಚ್ಚಾಗಿದೆ. ಸೊ ನಮ್ಮ ಬಾಯಿಗೆ ಏನು ಹೋಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಅತಿ ಕಮ್ಮಿ ಅಥವಾ ನಾರು ಇಲ್ಲವೇ ಇಲ್ಲ ಅನ್ನೋವಂಥ ಪದಾರ್ಥಗಳನ್ನು ನಾವು ಮುಖ್ಯ ಆಹಾರವಾಗಿ ತಗೋತಾ ಇದ್ದೀವಿ. ಏನವು? ಅಕ್ಕಿ ಮತ್ತು ಗೋಧಿ. ಸೊ ಅಕ್ಕಿ ಮತ್ತು ಗೋಧಿ ಯಾಕೆ ನಮಗೆ ಸರಿಯಾದ ಆಹಾರ ಅಲ್ಲ ಅಂದರೆ, ಅದರಲ್ಲಿ ನಾರಿನಂಶ ಇಲ್ಲವೇ ಇಲ್ಲ, 0 ಅದರಲ್ಲಿ ಇರೋವಂಥ ನಾರು. ನಾರು ಇಲ್ಲದೆ ಇರೋದ್ರಿಂದ ಏನಾಗುತ್ತೆ ಅಂದರೆ, ಅದರಲ್ಲಿರೋಂಥ ಸಂಪೂರ್ಣವಾದ ಪಿಷ್ಟ ಪದಾರ್ಥ ಕೇವಲ ಅರ್ಧ ಗಂಟೆ ಒಳಗಡೆ ಪೂರ್ತಿ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗಿ ನಿಮ್ಮ ರಕ್ತದೊಳಗಡೆ ದಿಢೀರಂತ ಬಂದು ಬೀಳುತ್ತೆ. ಸೊ ಈ ಹೆಚ್ಚಾದ ಗ್ಲೂಕೋಸಿಂದಾನೇ ನಿಮಗೆ ಶುಗರ್ ಕಾಯಿಲೆ ಬರ್ತಾ ಇರೋದು. ಹೆಚ್ಚಾಗಿರೋ ಗ್ಲೂಕೋಸು ಕೊಬ್ಬಾಗಿ ಪರಿವರ್ತನೆ ಆಗಿ ಏನಾಗ್ತಾ ಇದೆ, ಎಲ್ಲರೂ ಒಬಿಸಿಟಿ, ಮೊದಲೇ ಮಾತಾಡಿದ್ವಲ್ಲ 40% ಸ್ಥೂಲಕಾಯ ಅದೊಂದು ರೋಗವಾಗಿದೆ ಅಂತ. ಸೊ ಹೆಚ್ಚಾಗಿರೋಂಥ ಗ್ಲೂಕೋಸ್ ಏನಾಗ್ತಾ ಇದೆ, ಕೊಬ್ಬಾಗಿ ಪರಿವರ್ತನೆ ಆಗಿ ಎಲ್ಲರೂ ದಪ್ಪ ಆಗ್ತಾ ಇದ್ದಾರೆ. ಇಲ್ಲಾಂದರೆ ಏನಾಗುತ್ತೆ, ಹೆಚ್ಚಾಗಿರೋಂಥ ಗ್ಲೂಕೋಸು ಕೊಲೆಸ್ಟ್ರಾಲ್ ಆಗಿ ಪರಿವರ್ತನೆ ಆಗುತ್ತೆ. ಕೊಲೆಸ್ಟ್ರಾಲ್ ಅನ್ನೋದು ನಾವು ತಿಂತಾ ಇರೋದ್ರಿಂದ ಬರ್ತಾ ಇರೋದಕ್ಕಿಂತ ಹೆಚ್ಚು ದೇಹದಲ್ಲಿ ಸೃಷ್ಟಿ ಆಗ್ತಾ ಇದೆ. ಯಾವುದರಿಂದ? ನಾವು ಅಕ್ಕಿ, ಗೋಧಿ ಮತ್ತು ಸಕ್ಕರೆಯನ್ನು ತಿಂದು ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಏರ್ತಾ ಇರೋದ್ರಿಂದ ನಮ್ಮ ದೇಹ ಈ ಗ್ಲೂಕೋಸ್ ಹೆಚ್ಚಾಗಿರೋದನ್ನು ಏನಪ್ಪ ಮಾಡೋದು ಅಂತ ಗೊತ್ತಾಗದೆ ಅದನ್ನು ಕೊಲೆಸ್ಟ್ರಾಲ್ ಆಗಿ ಪರಿವರ್ತನೆ ಮಾಡುತ್ತೆ. ಈ ಕೊಲೆಸ್ಟ್ರಾಲ್ ಏನಾಗುತ್ತೆ, ಹೋಗಿ ರಕ್ತನಾಳಗಳ ಒಳಗಡೆನೆ ಕೂಡ್ಕೊಳ್ಳುತ್ತೆ. ಸೊ ಅಲ್ಲಿ ಹೋಗಿ ಕೂತ್ಕೊಂಡಾಗ ಏನಾಗುತ್ತೆ, ಹಾರ್ಟ್ ಬ್ಲಾಕ್ಸ್ ಆಗುತ್ತೆ. ಹಾರ್ಟ್ ಬ್ಲಾಕ್ಸ್ ಅಂದರೆ ಏನು? ರಕ್ತ ಪ್ರಸಾರ ಹೃದಯಕ್ಕೆ ಸರಿಯಾಗಿ ನಡೀತಾ ಇಲ್ಲ. ಆಗ ಆ ರಕ್ತವನ್ನು ಎಲ್ಲ ಕಡೆಗೆ ಕಳಿಸ್ಬೇಕಾಗಿದ್ದಂಥ ಹೃದಯಕ್ಕೆ ಏನಾಗ್ತಾ ಇದೆ, ಆಕ್ಸಿಜನ್ ಸಿಗ್ತಾ ಇಲ್ಲ. ಸೊ ಆಗೇನಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದೇ
ಕಾರ್ಯಕ್ರಮ ನಮ್ಮ ಮೆದುಳಿನಲ್ಲಿ ನಡೆದ್ರೆ, ಬ್ರೈನ್ ಹತ್ರ ನಡೆದ್ರೆ ಅದನ್ನು ಏನಂತೀವಿ, ಸ್ಟ್ರೋಕ್ ಅಂತ ಕರಿತೀವಿ. ಸೊ ಈ ಥರ ಗ್ಲೂಕೋಸ್ ಅನ್ನೋದು ನಮಗೆ ತುಂಬ ಮುಖ್ಯ. ಆದರೆ ಅದನ್ನು ಸರಿಯಾಗಿ ಬ್ಯಾಲೆನ್ಸ್ ಇಲ್ಲದೆ ಇರೋದ್ರಿಂದ, ನಮ್ಮ ಊಟದಲ್ಲಿ ನಾರಿನಂಶ ಇಲ್ಲದೆ ಇರೋದ್ರಿಂದ ಈ ಥರ ಎಷ್ಟೋ ಕಾಯಿಲೆಗಳು ನಮಗೆ ಬರ್ತಾ ಇದೆ. ಸೊ ಏನು ಮಾಡಬೇಕಂದ್ರೆ, ಹೆಚ್ಚು ನಾರಿನಂಶ ಇರುವಂಥ ಧಾನ್ಯಗಳನ್ನು ನಾವು ತಿನ್ನಬೇಕು. ಸೊ ಯಾವಿವಿ ಧಾನ್ಯಗಳು? ಹೆಚ್ಚು ನಾರಿನಂಶ ಇರುವಂಥ ಧಾನ್ಯಗಳು ಯಾವುದು ಅಂದರೆ, ಎಲ್ರಿಗೂ ತಿಳಿದಿದ್ದಿದೆ ಅದ್ಯಾವುದು? ರಾಗಿ, ಜೋಳ, ಸಜ್ಜೆ, ಗೊತ್ತಿದೆ ಅಲ್ವಾ ಎಲ್ರಿಗೂ? ಸೊ ಈ ಥರ ಧಾನ್ಯಗಳನ್ನು ನಾವು ನ್ಯೂಟ್ರಲ್ ಗ್ರೈನ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ 2ರಿಂದ 4ರಷ್ಟು ಫೈಬರ್ ಇರೋದ್ರಿಂದ ರಕ್ತಕ್ಕೆ ಗ್ಲೂಕೋಸ್ ಬರೋದು ಅರ್ಧ ಗಂಟೆಲಿ ಆಗೋದಿಲ್ಲ. ಅಕ್ಕಿ ಗೋಧಿ ತಿಂದರೆ ಅರ್ಧ ಗಂಟೆಯಲ್ಲಿ ಗ್ಲೂಕೋಸ್ ಬಂದ್ಬಿಡುತ್ತೆ. ಆದರೆ ರಾಗಿ, ಜೋಳ, ಸಜ್ಜೆ ಇಂಥ ಧಾನ್ಯಗಳನ್ನ ತಿಂದಾಗ ರಕ್ತಕ್ಕೆ ಸಕ್ಕರೆ ಸ್ವಲ್ಪ ನಿಧಾನ ಆಗುತ್ತೆ, 2ರಿಂದ 3 ಗಂಟೆ ಕಾಲದಲ್ಲಿ ಬರುತ್ತೆ. ಆದರೆ ಆಲ್ರೆಡಿ ಕಾಯಿಲೆ ಇರೋರಿಗೆ ಇದು ಸಾಲದು. ಈಗ ನಾವು ಆರೋಗ್ಯವಾಗಿರೋರು ರಾಗಿ, ಜೋಳ, ಸಜ್ಜೆ ತಿಂತಾ ಇದ್ರೆ ಆರೋಗ್ಯವಾಗಿ ಇರ್ಬೋದು. ಆದರೆ ಆಲ್ರೆಡಿ ಶುಗರ್ ಬಂದ್ಬಿಟ್ಟಿದೆ, ಆಲ್ರೆಡಿ BP ಬಂದ್ಬಿಟ್ಟಿದೆ, ಆಲ್ರೆಡಿ ಥೈರಾಯ್ಡ್ ಬಂದಿದೆ, ಆಲ್ರೆಡಿ ನಾನು ಓವರ್ ವೆಯ್ಟ್ ಇದ್ದೀನಿ, ಹೇಗೆ ನಾನು ಕಾಯಿಲೆಯಿಂದ ಆಚೆ ಬರೋದು ಅಂದರೆ, ಇನ್ನೂ ನಿಧಾನವಾಗಿ ರಕ್ತಕ್ಕೆ ಗ್ಲೂಕೋಸ್ನ ಸೇರಿಸೋಂಥ ಧಾನ್ಯಗಳನ್ನ ಹುಡುಕೋಬೇಕು. ಇನ್ನೂ ಹೆಚ್ಚಿನ ನಾರಿನಂಶ ಇರೋವಂಥ ಧಾನ್ಯಗಳನ್ನು ಹುಡುಕಬೇಕಾಗತ್ತೆ. ಸೊ ಇವು ಯಾವುದು ಅಂದರೆ ನಮ್ಮ 5 ಸಿರಿಧಾನ್ಯಗಳು: ನವಣೆ, ಆರ್ಕ, ಊದಲು, ಸಾಮೆ, ಕೊರ್ಲೆ. ಸೊ ಇವರಲ್ಲಿ 8ರಿಂದ 12.5% ನಾರಿರುತ್ತೆ. ನಮ್ಮ ರಕ್ತಕ್ಕೆ ಗ್ಲೂಕೋಸು 5ರಿಂದ 6 ಗಂಟೆ ನಿಧಾನವಾಗಿ ರಕ್ತಕ್ಕೆ ಬರುತ್ತೆ. ಸೊ ನಮಗೆ ಅವಶ್ಯಕತೆ ಇದ್ದಾಗ ಗ್ಲೂಕೋಸ್ ನಾವು ಕೊಡುತ್ತೆ, ಹಿಡಿದು ಕೊಡುತ್ತೆ. ಸೊ ಇದರಲ್ಲಿ ಶಕ್ತಿ ಇಲ್ಲ ಅಂತಲ್ಲ, ಅದರಲ್ಲೂ ಅಷ್ಟೇ ಶಕ್ತಿ ಇದೆ. ಆದರೆ ಅದು ನಿಮ್ಮ ರಕ್ತಕ್ಕೆ ನಿಧಾನವಾಗಿ ಬರೋದ್ರಿಂದ ನಿಮ್ಮ ಕಾಯಿಲೆಗಳಿಂದ ಆಚೆ ಬರೋಂಥ ಶಕ್ತಿ ಇದೆ ಈ ಧಾನ್ಯಗಳನ್ನು ತಿಂದಾಗ. ಅದಲ್ಲದೆ ನವಣೆ ನಿಮ್ಮ ನರದ ಸಮಸ್ಯೆಗಳಿಗೆ ವಾಸಿ ಮಾಡೋಂಥ ಶಕ್ತಿ ಇದೆ, ನರನಾಡಿಗಳನ್ನು ಶುದ್ಧ ಮಾಡುತ್ತೆ. ಜಾಯಿಂಟ್ ಪೇನ್ಸ್ ಇರೋರಿಗೆ ನವಣೆ ಅಕ್ಕಿ ತುಂಬ ಒಳ್ಳೆಯದು. ಆರ್ಕ ನಿಮ್ಮ ರಕ್ತವನ್ನೇ ಶುದ್ಧ ಮಾಡುತ್ತೆ, ರಕ್ತ ಉತ್ಪಾದನೆ ಆಗ ಬೋನ್ ಮ್ಯಾರೋನೇ ಶುದ್ಧ ಮಾಡುವಂಥ ಶಕ್ತಿ ಆರ್ಕ ಅಕ್ಕಿಯಲ್ಲಿ ಇದೆ. ಊದಲು ನಿಮ್ಮ ಯಕೃತ್ತು ಅಂದರೆ ಲಿವರ್ನ ಶುದ್ಧ ಮಾಡುತ್ತೆ. ಸೊ ಗಾಲ್ ಬ್ಲಾಡರ್ ಸ್ಟೋನ್ಸ್ ಇರ್ಬೋದು, ಹೆಪಟೈಟಿಸ್ ಇರ್ಬೋದು, ಜಾಂಡಿಸ್ ಇರ್ಬೋದು, ಇಂಥ ಕಾಯಿಲೆಗಳಿಗೆ ಊದಲಕ್ಕಿ ತುಂಬ ಒಳ್ಳೆಯದು. ಸಾಮೆ, ಸೊ ಈಗ ನಾವೆಲ್ಲ ಮಾತಾಡ್ತಾ ಇರೋದು ಹೆಂಗಸರ ಸಮಸ್ಯೆಗಳು, ಹಾರ್ಮೋನ್ ಇಂಬ್ಯಾಲೆನ್ಸ್. ಸೊ ಈ ಥರ ಇರೋವಂಥ ರೀಪ್ರೊಡಕ್ಟಿವ್ ಆರ್ಗನ್ಸ್ನ ಶುದ್ಧ ಮಾಡುವಂಥ ಶಕ್ತಿ ಸಾಮೆ ಅಕ್ಕಿಯಲ್ಲಿ ಇದೆ. ಇನ್ನು ಕ್ಯಾನ್ಸರ್ ಅನ್ನೋಂಥ ಭಯಾನಕ ರೋಗವನ್ನು ಗುಣಪಡಿಸೋಂಥ ಶಕ್ತಿ ಯಾವುದ್ರಲ್ಲಿದೆ? ಅತಿ ಹೆಚ್ಚಾಗಿ ಕೊರ್ಲೆಯಲ್ಲಿ ಇದೆ. ಸೊ ಈ ಥರ ಒಂದೊಂದು ಧಾನ್ಯದಲ್ಲಿ ಒಂದೊಂದು ಭಾಗವನ್ನು ಶುದ್ಧ ಮಾಡುವಂಥ ಶಕ್ತಿ ಇರೋದ್ರಿಂದ ಈ 5 ಧಾನ್ಯಗಳನ್ನು ನಾವು ಬಳಸ್ತಾ ಇದ್ದಾಗ ಪೂರ್ತಿ ನಮ್ಮ ದೇಹ ಶುದ್ಧವಾಗಿ ಆರೋಗ್ಯವಾಗಿ ಇರೋಕ್ಕೆ ಸಾಧ್ಯ ಆಗುತ್ತೆ. ನಾನು ಹೇಳ್ತಾ ಇರೋದು ಯಾವುದು ಹೊಸದಲ್ಲ, ನಾವೇನು ಹೊಸದಾಗಿ ಕಂಡಿಡ್ದಿರೋ ಅಂಥದ್ದಲ್ಲ. ಎಲ್ಲ ನಮ್ಮ ಪೂರ್ವಿಕರು ತಿಂತಾ ಇದ್ದಿದ್ದ ಧಾನ್ಯಗಳು. ನಾನು ಹೇಳ್ದಂಗೆ 50-60 ವರ್ಷದ ಹಿಂದೆ ಈ ಫುಡ್ಡನ್ನು ಇಂಡಸ್ಟ್ರಿ ಕೆಳಗಡೆ ನಾವು ಸೇರಿಸಿದಾಗ ನಿಧಾನವಾಗಿ ಕ್ರಮೇಣವಾಗಿ ಒಂದೊಂದನ್ನೇ ಮರೆತು ಈಗ ಆರ್ಕ ಅಂದರೆ ಏನಪ್ಪ ಅಂತ ಕೇಳೋಂಥ ಪರಿಸ್ಥಿತಿ ಬಂದಿದೆ. ಆಹಾರ ಅಂದರೆ ಬರೀ ಅಕ್ಕಿ ಗೋಧಿ ಅಂತಾನೆ ಅನ್ಕೋತಾ ಇದ್ದೀವಿ. ದೇಹಕ್ಕೆ ಎಷ್ಟು ಸಕ್ಕರೆ ಬೇಕು? ಸೊ ನಾವೆಲ್ಲರೂ ದಿನ ಸಕ್ಕರೆ ಬಳಸ್ತಾ ಇದ್ದೀವಿ, ಹೌದಲ್ವಾ? ಸೊ ಆರೋಗ್ಯವಾಗಿರೋಕ್ಕೆ ನಮಗೆ ಎಷ್ಟು ಸಕ್ಕರೆ ಬೇಕು ಅಂತ ಯಾರಿಗಾದ್ರೂ ಗೊತ್ತಿದೆಯಾ? ಎಷ್ಟು ಬೇಕು? 5 ಗ್ರಾಮ್, 10 ಗ್ರಾಮ್, ಎಷ್ಟಿರ್ಬೋದು? ಆನ್ಸರ್ ಇಸ್ 0. ನಮಗೆ ಸಕ್ಕರೆ ಬೇಡವಾದ ಪದಾರ್ಥ, ನಮಗೆ ಅದು ಬೇಕಾಗೇ ಇಲ್ಲ. ಆದರೂ ನಾವು ಟನ್ಗಳು ಪ್ರತಿ ವರ್ಷ ಉತ್ಪಾದನೆ ಮಾಡ್ತಾನೆ ಇದ್ದೀವಿ. ಕಾಂಪಿಟಿಷನ್
ಮಹಾರಾಷ್ಟ್ರ ಜಾಸ್ತಿ ಬೆಳೆದಿದ್ದಾರ ಶುಗರ್ ಕೇನು, ಕರ್ನಾಟಕ ಜಾಸ್ತಿ ಬೆಳೆದಿದ್ದಾರ ಅಂತ ಪ್ರತಿ ವರ್ಷ ನಡೆಯುತ್ತೆ. ಸೊ ನಾವು ಯಾವಾಗಲೂ ಸೆಕೆಂಡೋ ಥರ್ಡೋ ಇರ್ತೀವಿ ನಮ್ಮ ಕರ್ನಾಟಕದವರು. ಎಲ್ಲಿ ನಮ್ಮ ಮಂಡ್ಯ ರೈತರು ಬೆಳಿತಾನೆ ಇರ್ತಾರೆ. ಬೇಡವಾದಂಥ ಪದಾರ್ಥ ಆದರೂ ಪ್ರತಿಯೊಂದು ನೀವು ತಗೊಳ್ಳೋಂಥ ಪದಾರ್ಥ, ಟೂತ್ ಪೇಸ್ಟಿಂದ ಹಿಡಿದು ಸಾಲ್ಟ್ ಚಿಪ್ಸ್ ತಗೊಂಡ್ರು ನೀವು ಅದನ್ನೇನು ಕೊಡ್ತಿರ್ತೀರಾ, ಉಪ್ಪುಪ್ಪಾಗಿದೆ, ಇದರಲ್ಲಿ ಸಕ್ಕರೆ ಇರೋದಿಲ್ಲ ಅನ್ಕೋತೀರ. ಆದರೆ ಅದರಲ್ಲಿ 22% ಸಕ್ಕರೆ ಇದ್ದೇ ಇದೆ. ಉಪ್ಪಾಗಿ ರುಚಿಗಿರುತ್ತೆ. ಅಂದರೆ ಆ ಸಕ್ಕರೆ ನಿಮ್ಗೆ ಗೊತ್ತಾಗದೇ ಇರೋಂಗೆ ಹೆಚ್ಚಾಗಿ ಉಪ್ಪು ಹಾಕಿರ್ತಾರೆ ಹೊರತು ಅದರಲ್ಲಿ ಸಕ್ಕರೆ ಇದ್ದೇ ಇದೆ. ಸೊ ಈ ಥರ ಟನ್ಗಳು ಪ್ರೊಡ್ಯೂಸ್ ಆಗ್ತಾ ಇದ್ರೆ ಅದನ್ನೇನಾದರೂ ಮಾಡಬೇಕಲ್ಲ, ಅದಕ್ಕೆ ಬೇಕೋ ಬೇಡವೋ ಎಲ್ಲದರಲ್ಲೂ ಸೇರಿಸಿ ಮಾರಾಟ ಮಾಡ್ತಾರೆ. ಸೊ ನಾವು ಆವ್ರೇಜ್ ಆಗಿ 100ರಿಂದ 150 ಗ್ರಾಮ್ ಸಕ್ಕರೆ ಬಳಸ್ತಾ ಇದ್ವಿ ಪ್ರತಿನಿತ್ಯ. ಬೇಕಾಗಿರೋದೆಷ್ಟು? 0. ಹೇಗೆ ಆರೋಗ್ಯವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆಲ್ರೆಡಿ ಏನೇನು ಮಾತಾಡಿದ್ವಿ? ಮೊದಲನೇದಾಗಿ ದಿನ ಎಲ್ರಿಗೂ ವ್ಯಾಯಾಮ ಅನ್ನೋದು ಅಟ್ಲೀಸ್ಟ್ ವಾಕಿಂಗ್ ರೂಪದಲ್ಲಿ ಎಲ್ಲರೂ ಮಾಡ್ಬೋದು. ಸಹಜವಾದ ಯೋಗ ಯಾವುದು ಅಂದರೆ ಅದು ವಾಕಿಂಗ್. ಡ್ಯಾನ್ಸ್ ಮಾಡಿದ್ರೆ ಖುಷಿ ಆಗತ್ತಾ? ಖಂಡಿತ ಡ್ಯಾನ್ಸ್ ಮಾಡಿ. ಯೋಗ ಮಾಡ್ತೀರಾ? ಖಂಡಿತ ಮಾಡಿ. ಶಟ್ಲ್ ಆಡ್ತೀರಾ? ಆಡಿ. ಆದರೆ ನಡೆಯೋದನ್ನು ಮಾತ್ರ ಮರಿಬಾರ್ದು. ಅದು ಮೊದಲನೇದು. ಎರಡನೇದು, ನಾರು ಹೆಚ್ಚಿರೋಂಥ ಧಾನ್ಯಗಳನ್ನು ತಿನ್ನಬೇಕು. ಯಾವ್ಯಾವು? ನಮ್ಮ 5 ಸಿರಿಧಾನ್ಯಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಎಲ್ಲ ಕಾಯಿಲೆಗಳಿಂದ ದೂರ ಇರ್ಬೋದು. ಮೂರನೇದೇನು? ನಮಗೆ ಬೇಡವಾದಂಥ ಪದಾರ್ಥಗಳು, ತೊಂದರೆಗಳನ್ನು ತರ್ತಾ ಇರೋಂಥ ಪದಾರ್ಥಗಳಿಂದ ದೂರ ಇರಬೇಕು. ಯಾವುವು? ಮೊದಲನೇದು ಪ್ಲಾಸ್ಟಿಕ್ ಅನ್ನೋದನ್ನು ಎಲ್ಲದರಿಂದ ದೂರ ಇಡಬೇಕು. ಹಾಲು ನಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ನ ಮಾಡ್ತಾ ಇದೆ. ಸೊ ಹಾಲು ಬೇಡ ಅಂತಿರಲ್ಲ, ಮತ್ತು ಏನು ಕುಡಿಯೋದು ನಾವು ಅಂತ ಕೇಳ್ಬೋದು. ಕಾಫಿ ಟೀ ಕುಡಿಯೋಕ್ಕಾಗಲ್ವಲ್ಲ ಹಾಲು ಇಲ್ಲದೆ ಇದ್ರೆ. ಗ್ರೀನ್ ಟೀ, ಬ್ಲ್ಯಾಕ್ ಕಾಫಿ ಆದರೂ ನೀವು ಬೇಡ ಅಂತೀರಾ ಅಂತ ತುಂಬ ಜನ ಅಂತಾರೆ. ಮತ್ತು ಏನು ಕುಡಿಬೋದು? ನಮ್ಮದು ಭಾರತ ದೇಶದ್ದು ಸಂಪ್ರದಾಯ ಏನು? ಕಷಾಯಗಳ ಸಂಪ್ರದಾಯ. ಕಷಾಯ ಅಂದ ತಕ್ಷಣ ಎಲ್ಲರೂ ಮುಖ ಹಿಂಗೆ ಮಾಡ್ಕೋತಾರೆ, ಅಯ್ಯಪ್ಪ ಕಹಿ ಅಂತ. ಆದರೆ ಅದು ಖಂಡಿತ ನಿಜ ಅಲ್ಲ. ತುಂಬ ರುಚಿಯಾದಂಥ ಕಷಾಯಗಳು ಬಹಳಷ್ಟು ಇವೆ. ಫಾರ್ ಎಕ್ಸಾಂಪಲ್, ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ತುಂಬ ಸಹಜವಾಗಿ ಈಸಿಯಾಗಿ ಸಹಾಯ ಮಾಡುವಂಥ ಕಷಾಯಗಳು ಮಾವಿನ ಎಲೆ, ಮಾವಿನ ಚಿಗುರು ಎಲ್ರಿಗೂ ಗೊತ್ತಿರೋ ಅಂಥದ್ದು. ವೀಳ್ಯದೆಲೆ ತುಂಬ ಒಳ್ಳೆಯದು. ಹುಣಸೆ ಎಲೆ ತುಂಬ ಒಳ್ಳೆಯದು. ಪುಂಡಿ ಸೊಪ್ಪು ಅಂತಾರೆ, ಗೋಂಗೂರ ಅಂತ ಕರೀತಾರೆ, ಇದು ಕೂಡ ತುಂಬ ಒಳ್ಳೆಯದು. ಈ ಥರ ರುಚಿಯಾದಂಥ ಬಹಳಷ್ಟು ಕಷಾಯಗಳಿದೆ. ಇನ್ನು ಹಾರ್ಟ್ ಪ್ರಾಬ್ಲಮ್ಗೆ ಅರಳಿ ಎಲೆ ಯಾರಿಗೆ ಗೊತ್ತಿಲ್ಲ? ಎಲ್ರಿಗೂ ಗೊತ್ತಿದೆ. ಪ್ರತಿಯೊಂದು ರೋಡ್ಗೂ ಈಗಲೂ ಎಲ್ಲ ಡಿಫಾರೆಸ್ಟೇಷನ್ ನಡೀತಾ ಇದ್ರು, ಎಲ್ಲರೂ ಮರಗಳನ್ನ ಕಡಿತಾ ಇದ್ರು. ಮೈಸೂರಲ್ಲಿ ಇಷ್ಟು ಏರಿಯಾಲಿ ಒಂದು ಅರಳಿ ಮರ ಕಂಡೇ ಬರುತ್ತೆ, ಖಂಡಿತ ಸಿಗುತ್ತೆ ನಿಮಗೆ. ಗರಿಕೆ ತುಂಬ ಒಳ್ಳೆಯದು. ಬಿಲ್ವ ತುಂಬ ಒಳ್ಳೆಯದು. ಸೊ ಈ ರೀತಿ ನಾವು ಒಂದೊಂದು ವಾರ ಒಂದೊಂದು ಕಷಾಯಗಳನ್ನ ಕುಡಿತಾ ಇದ್ದಾಗ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಇನ್ನೇನಾಗತ್ತೆ, ನಾವು ಈ ಗಿಡಗಳು ಬೇಕು ಅಂತ ನಮಗೆ ಅನಿಸಿದಾಗ ಇವನ್ನು ಸುತ್ತಮುತ್ತ ಬೆಳೆಸೋಕ್ಕೂ ಶುರು ಮಾಡ್ತೀವಿ. ಕಷಾಯ ಹೇಗೆ ಮಾಡೋದು? ಒಳ್ಳೆ ಪ್ರಶ್ನೆ. ಸೊ ಏನು ಮಾಡಬೇಕು? 3ರಿಂದ 4 ಎಲೆ, ದೊಡ್ಡದಾದರೆ. ಚಿಕ್ಕದಾದರೆ ಅರ್ಧ ಹಿಡಿಯಷ್ಟು ಎಲೆಗಳನ್ನ ತಗೊಂಡು ನೀರನ್ನು ಕುದಿ ಬಂದ ಮೇಲೆ, ಒಂದು 2-3 ನಿಮಿಷ ಕುದಿ ಬಂದ ಮೇಲೆ ಈ ಎಲೆಗಳನ್ನ ಚೆನ್ನಾಗಿ ತೊಳೆದು ಅದರಲ್ಲಿ ಹಾಕಿ 3ರಿಂದ 4 ನಿಮಿಷ ಸಿಮ್ಮಲ್ಲಿ ಕುದಿಸ್ಬೇಕು. 1 ಲೋಟ ನೀರು ಅರ್ಧ ಲೋಟ ಆಗೋವರೆಗೂ ಕುದಿಸೋಂಥ ಅವಶ್ಯಕತೆ ಖಂಡಿತ ಇಲ್ಲ. 3ರಿಂದ 4 ನಿಮಿಷ ಸಿಮ್ಮಲ್ಲಿ ಕುದಿಸ್ಬೇಕು. ಅದಾದ ನಂತರ ಆರಿಸಿ ಒಂದು ಮುಚ್ಚಳ ಇಟ್ಟು ಇನ್ನೊಂದು 5 ನಿಮಿಷ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಡಿ, ತಣ್ಣಗಾಗೋಕ್ಕೆ ಬಿಡಿ. ನಂತರ ಫಿಲ್ಟರ್ ಮಾಡಿಕೊಂಡು ಅವಶ್ಯಕತೆ ಇದ್ದರೆ ತಾಟಿ ಬೆಲ್ಲವನ್ನು ಹಾಕ್ಕೊಂಡು ಸಿಹಿಗೋಸ್ಕರ. ಸೊ ಸಕ್ಕರೆ ಏನೋ ತಿನ್ನಬಾರ್ದು ಅಂತ ಹೇಳಿದೆ, ನಮ್ಗೆ ಒಳ್ಳೇದಲ್ಲ ಅಂತ ಹೇಳಿದೆ. ಸೊ ಸಿಹಿಗೇನು ಮಾಡಬೇಕಪ್ಪ ಅಂತ ಕೇಳಿದ್ರೆ ತಾಟಿ ಬೆಲ್ಲವನ್ನು ಬಳಸಿ. ಅಂದರೆ ತಾಟಿ ಮರಗಳು, ಅದು ತಾಟಿ ನುಂಗಾಗಿರ್ಬೋದು, ತೆಂಗಿರ್ಬೋದು, ಈ ರೀತಿ ಬೇರೆ ಬೇರೆ ಆದ ಪಾಮ್ ಸ್ಪೀಶೀಸಿಂದ ಮಾಡಿರೋಂಥ ಸಿಹಿಯನ್ನು ಬಳಸಿ ಅಂತ ಹೇಳ್ತೀವಿ. ಯಾಕಂದರೆ ಅದರಲ್ಲಿ ಫ್ರಕ್ಟೋಸ್ ಅಂಶ ಹೆಚ್ಚಿರೋದ್ರಿಂದ ನಿಮ್ಮ ದೇಹಕ್ಕೆ ಸಡನ್ನಾಗಿ ಗ್ಲೂಕೋಸ್
ರಿಲೀಸ್ ಆಗೋದಿಲ್ಲ. ನೀವು ಕಬ್ಬಿನ ಬೆಲ್ಲ ಉಪಯೋಗಿಸಿದ್ರು ಅದರಲ್ಲಿ ಗ್ಲೂಕೋಸೇ ಹೆಚ್ಚಾಗಿರುತ್ತೆ, ರಕ್ತದಲ್ಲಿ ಮತ್ತೆ ಗ್ಲೂಕೋಸ್ ಸ್ಪೈಕ್ ಆಗುತ್ತೆ. ಸೊ ಅದು ದೇಹಕ್ಕೆ ಒಳ್ಳೆಯದಲ್ಲ. ಫ್ರಕ್ಟೋಸ್ ಹೆಚ್ಚಿರೋಂಥ ತಾಟಿ ಬೆಲ್ಲವನ್ನು ಸೇರಿಸ್ಕೊಂಡು ಕುಡಿಬೋದು. ನಿಮ್ಗೆ ಯಾವಾಗ ಕಾಫಿ ಟೀ ಕುಡಿಬೇಕು ಅನ್ಸುತ್ತೋ ಆವಾಗ ಕಷಾಯನ ಕುಡಿಬೋದು. ಆದರೆ ಆರೋಗ್ಯಕ್ಕೆ ತುಂಬ ಉಪಯೋಗ ಆಗೋದು ಖಾಲಿ ಹೊಟ್ಟೆಯಲ್ಲಿ ಕುಡಿದಾಗ. ಸೊ ಬೆಳಗ್ಗೆ ಎದ್ದ ತಕ್ಷಣ ಕುಡಿದಾಗ ಅದು ಹೆಚ್ಚು ಬೆನಿಫಿಟ್ಸನ್ನು ಕೊಡುತ್ತೆ. ಸೊ ಈ ರೀತಿ ಕಷಾಯಗಳನ್ನು ಬಳಸೋದ್ರಿಂದ. ಇನ್ನು ಕಿಡ್ನಿ ಸಮಸ್ಯೆ ಇರೋವಂಥವ್ರಿಗೆ ಕೊತ್ತಂಬರಿ ಕಷಾಯ ತುಂಬ ಒಳ್ಳೆಯದು, ಪುನರ್ನವ ಕಷಾಯ ಒಳ್ಳೆಯದು, ರಣಪಾಲ ಕಷಾಯ ಒಳ್ಳೆಯದು. ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋವಂಥವ್ರಿಗೆ ಜೀರಿಗೆ ಕಷಾಯ ಒಳ್ಳೆಯದು, ಮೆಂತ್ಯ ಕಷಾಯ ಒಳ್ಳೆಯದು, ವಾಮ್ ಗೊತ್ತಲ್ವಾ, ವಾಮ್ ಎಲೆ ಕಷಾಯ ಒಳ್ಳೆಯದು. ಸೊ ಈ ರೀತಿ ನಮ್ಮ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಕಷಾಯಗಳಿಂದಾನೇ ಎಷ್ಟೋ ಜನ ವಾಸಿ ಮಾಡ್ಕೋತಾ ಇದ್ರು ಮುಂಚೆ. ಆದರೆ ಈಗ ಏನಾದರೂ ಒಂದು ಟ್ಯಾಬ್ಲೆಟ್ ನುಂಗೋದು ಇಟ್ಸ್ ಓಕೆ ಅಂದ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲದಕ್ಕೂ ಒಂದು ಟ್ಯಾಬ್ಲೆಟ್ ತೊಗೊಳೋದು ಪರವಾಗಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಸೊ ಏನೇನಾಯಿತು, ವಾಕಿಂಗ್ ಮಾಡಬೇಕು, ಸಿರಿಧಾನ್ಯಗಳನ್ನು ತಿನ್ನಬೇಕು, ಕಾಫಿ ಟೀ ಇವೆಲ್ಲ ಬಿಟ್ಟು ಕಷಾಯಗಳನ್ನು ಕುಡಿಬೇಕು. ಸೊ ಇಷ್ಟು ಮಾಡಿದ್ರೆ ಸಾಕು, ನಮ್ಮ ಆರೋಗ್ಯ ಎಷ್ಟೋ ಚೆನ್ನಾಗಿ ಆಗುತ್ತೆ. ಇಲ್ಲಿಗೆ ನನ್ನ ಸಮಯ ಮುಗಿತಾ ಬಂತು. ಏನಾದರೂ ಪ್ರಶ್ನೆಗಳಿದ್ದರೆ ಒಂದು 5-6 ಪ್ರಶ್ನೆಗಳನ್ನು ತಗೊಂಡು ವಿ ವಿಲ್ ಮೂವ್ ಆನ್ ಟು ದ ಎಲ್ಲರೂ ಕಾಯ್ತಿರೋ ಅಂಥ ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ಮುಂದುವರಿಬೋದು. ಏನಾದರೂ ಕುಟುಂಬದ ಏನು ಜನರೇಷನ್ ಇದೆಯಲ್ಲ, ಅರ್ಥ ಆಯ್ತು, ಅದು ಕೂಡ ಕಾರಣವೇ ಅಥವಾ ಬರೀ ಆಹಾರ ಪದ್ಧತಿಯ ಕಾರಣ ಅಂತ ದಟ್ಸ್ ಮೈ ಕ್ವೆಶ್ಚನ್. ಓಕೆ. ಸೊ ಸರ್ ಕೇಳ್ತಾ ಇರೋ ಪ್ರಶ್ನೆ, ಈ ಹೆರಿಡಿಟ್ರಿ ಅನ್ನೋದು ಎಷ್ಟು ನಮಗೆ ದೇಹದಲ್ಲಿ ಅದು ಪ್ರಭಾವ ಇರುತ್ತೆ ಅಂತ. ಸೊ ದಪ್ಪ ಆಗೋದ್ರ ಬಗ್ಗೆ ಕೇಳಿದ್ರು, ಆದರೆ ನಾನು ಅದನ್ನು ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು, ಶುಗರ್ ಇರೋರ್ಗು, ನಮ್ಮ ತಂದೆಗೆ ಶುಗರ್ ಇತ್ತು ನನಗೂ ಬಂತು, ಅಯ್ಯೋ ಅಷ್ಟೇ ನನ್ನ ಹಣೆ ಬರಹ ಅದು ಅಂತ ಅನ್ಕೋತೀವಿ. ನಮ್ಮ ತಾಯಿಗೆ ಬಿ ಪಿ ಇದೆ, ನನಗೂ ಬಿ ಪಿ ಬಂತು, ನನಗೆ ಬಿ ಪಿ ಬಂದೇ ಬರುತ್ತೆ ಅಂತ ಅನ್ಕೋತೀವಿ. ಬರೋ ಮುಂಚೆನೇ ಟ್ಯಾಬ್ಲೆಟ್ ತೊಗೊಳಕ್ಕೆ ಶುರು ಮಾಡೋರು ತುಂಬ ಜನ ಇದ್ದಾರೆ. ಸೊ ಈ ಥರ ಹೆರಿಡಿಟ್ರಿ ಅನ್ನೋದು ನಿಜಾನಾ, ಅದನ್ನು ನಾವು ಏನಂತ ಅನ್ಕೋಬೇಕು ಅಂತ ಪ್ರಶ್ನೆ. ಕರೆಕ್ಟಾ ಸರ್? ಓಕೆ. ಸೊ ಹೆರಿಡಿಟ್ರಿ ಅನ್ನೋದು ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದಕ್ಕೂ ಜೀನ್ಸು ಈ ಕಾಯಿಲೆ ಅಥವಾ ಆ ಕಾಯಿಲೆಗೆ ಇದ್ದೇ ಇರುತ್ತೆ. ಆದರೆ ನನ್ನ ಅಮ್ಮಂಗಿತ್ತು ಅಂದರೆ ನನಗೆ ಅದು ಬರಲೇಬೇಕು ಅನ್ನೋದು ಸುಳ್ಳು, ಶುದ್ಧ ಸುಳ್ಳು. ಸೊ ಇದಕ್ಕೆ ಒಂದು ಕಂಪ್ಯಾರಿಸನ್ ಹೇಳ್ತೀವಿ. ಹೆರಿಡಿಟಿ ಅನ್ನೋದು ಒಂದು ಲೋಡೆಡ್ ಗನ್ ಥರ. ಸೊ ಗನ್ನಲ್ಲಿ ಬುಲೆಟ್ಗಳು ಇದ್ದಿದ್ದ ಥರ. ಆದರೆ ಆ ಬುಲೆಟ್ನ ನೀವು ಫೈರ್ ಮಾಡ್ತಿರೋ ಇಲ್ವೋ, ನಿಮಗೆ ಆ ಕಾಯಿಲೆ ಬರುತ್ತೋ ಇಲ್ವೋ ಅನ್ನೋದು ನಿಮ್ಮ ಜೀವನ ಶೈಲಿ ಮೇಲೆ ಆಧಾರವಾಗಿ ಇರುತ್ತೆ. ಸೊ ನಿಮ್ಮ ಹೆರಿಡಿಟ್ರಿಲಿ ಇದ್ದರೂ ಸಹ ನೀವು ಸರಿಯಾದ ಜೀವನ ಶೈಲಿ ಇದ್ದರೆ ಈ ಕಾಯಿಲೆಗಳಿಂದ ದೂರ ಇರ್ಬೋದು. ಕೊನೆ ಪ್ರಶ್ನೆ. ಓಕೆ. ಇವತ್ತು ಬೆಳಗ್ಗೆ ಆದರೆ, ಮಧ್ಯಾಹ್ನ ಆದರೆ, ರಾತ್ರಿ ಆದರೆ ನಮಗೆ ಅನ್ನಕ್ಕಿಂತ ಆಹಾರಕ್ಕಿಂತ ಬೇಕಾದದ್ದು ಮಾತ್ರೆಗಳು. ಆ ಯೂಸಿಂಗ್ ಟ್ಯಾಬ್ಲೆಟ್ಸ್, ಇಸ್ ಇಟ್ ಗುಡ್ ಫಾರ್ ಅವರ್ ಹೆಲ್ತ್ ಆರ್ ನಾಟ್? ಪ್ಲೀಸ್ ಆನ್ಸರ್ ಟು ದಿಸ್ ಕ್ವೆಶ್ಚನ್. ಸೊ ಪ್ರಶ್ನೆ ಮಾತ್ರೆಗಳನ್ನು ಬಳಸೋದು ಒಳ್ಳೆಯದಾ ಇಲ್ವಾ ಅಂತ. ಕಾಯಿಲೆ ಇದ್ದರೆ ಮಾತ್ರೆಗಳನ್ನ ಬಳಸಲೇಬೇಕಾಗತ್ತೆ. ಆದರೆ ನಾವು ಸರಿಯಾದ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ರೆ ಮಾತ್ರೆಗಳ ಅವಶ್ಯಕತೆ ಇರೋದಿಲ್ಲ. ಸೊ ತುಂಬ ಜನ ಏನಂತಾರೆ, ಫುಡ್ ಈಸ್ ಮೆಡಿಸಿನ್ ಅಂತ. ಫುಡ್ ಈಸ್ ನಾಟ್ ಮೆಡಿಸಿನ್. ಇಫ್ ಯುವರ್ ಫುಡ್ ಈಸ್ ರೈಟ್, ಯು ವಿಲ್ ನಾಟ್ ರಿಕ್ವೈರ್ ಮೆಡಿಸಿನ್. ಬಟ್ ಇನ್ನೊಂದೇನು, ಇಫ್ ಯುವರ್ ಫುಡ್ ಈಸ್ ರಾಂಗ್, ನೋ ಮೆಡಿಸಿನ್ ವಿಲ್ ವರ್ಕ್ ಫಾರ್ ಯು. ಸೊ ನೀವು ಎಷ್ಟು ಮಾತ್ರೆ ತಗೊಂಡ್ರೂ ಅದು ಉಪಯೋಗ ಆಗೋದಿಲ್ಲ. ಕೊನೆ ಪ್ರಶ್ನೆ, ವಿಲ್ ಹ್ಯಾವ್ ಟು ಮೂವ್ ಆನ್. ಹೇಳಿ ಸರ್. ನಮಗೆ ಶುಗರ್ ಬಾರ್ಡ್ರಲ್ಲಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಮೆಂತ್ಯ, ಬೇವು, ಇಂಥ ಕಹಿ ಪದಾರ್ಥಗಳನ್ನೇ ಹೆಚ್ಚು, ಅಮೃತ ಬಳ್ಳಿ ಇವು ಉಪಯೋಗಿಸ್ತಾ ಇದ್ದೀನಿ. ಇವು ಜಾಸ್ತಿ ಆದರೆ ಒಂದು ಸ್ವಲ್ಪ ಹೆಚ್ಚು ತೊಂದರೆ ಆಗ್ಬೋದಾ ಅಂತ ಕೇಳಿ. ಕಷಾಯಗಳು ಜಾಸ್ತಿ ಆದರೆ ಏನು ತೊಂದರೆ ಮಾಡಲ್ಲ. ಆದರೆ ಯಾವುದೇ ಪದಾರ್ಥ ನೀವು ಸತತವಾಗಿ ಬಳಸಿದ್ರೆ ಅದು ಔಷಧಿಯಾಗಿ ಕೆಲಸ ಮಾಡಿದ್ರೆ ಅದರದ್ದು ಸೈಡ್ ಎಫೆಕ್ಟ್ಸ್ ಬರುತ್ತೆ. ಸೊ ನೀವು ಅದನ್ನು ರೊಟೇಷನಲ್ಲಿ ಬಳಸಿ ಅಂತೀವಿ. ಸೊ ಒಂದು ವಾರ ನೀವು ಅಮೃತ ಬಳ್ಳಿ ಬಳಸಿದ್ರೆ ಇನ್ನೊಂದು ವಾರ ಮೆಂತ್ಯ ಬಳಸಿ, ಇನ್ನೊಂದು ವಾರ ಬೇವು ಬಳಸಿ, ಆಗ ಯಾವುದೇ ತೊಂದರೆ ಆಗೋದಿಲ್ಲ. ಜೊತೆಗೆ ನೀವು ಸಿರಿಧಾನ್ಯ ಬಳಸಿದ್ರೆ ಸರ್ ಖಂಡಿತ ಲೈಫ್ ಲಾಂಗ್ ನೀವು ಶುಗರಿಂದ ದೂರ ಇರ್ಬೋದು. ಓಕೆ, ಥ್ಯಾಂಕ್ ಯು. ಓಕೆ,
ಸೊ Hello, madam. ಒಂದು ನಿಮಿಷ. ಸೊ ಇನ್ನೂ ಪ್ರಶ್ನೆಗಳಿದ್ರೆ ಖಂಡಿತ ಭಾವಿಸ್ಬೇಡಿ. ತಾವು ಸಿರಿಧಾನ್ಯಗಳು 5 ಅಂತ ಹೇಳಿದ್ರಿ. ಸಿರಿಧಾನ್ಯಗಳು 5 ಅಲ್ಲ, 6 ಇದೆ. ಅವು ಆಕ್ಚುಲಿ ಸ್ಪೀಕಿಂಗ್ ಸಿರಿಧಾನ್ಯಗಳೆಲ್ಲ ಕಿರುಧಾನ್ಯಗಳಾಗಿದ್ವು. ಹೌದು. ಅವುಗಳಲ್ಲಿದ್ದಂಥ ಮೌಲ್ಯಗಳು ಗುಣಗಳನ್ನು ಆಧರಿಸಿ ಹೌದು. ಅವು ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳಾದ್ರು. ಹೌದು. ಕಿರುಧಾನ್ಯಗಳಾಗಿದ್ದಾಗ ಬಹಳ ನೆಗ್ಲಿಜಿಬಲ್ ಯಾರು ಖಂಡಿತ. ಲೇಬರ್ ಕ್ಲಾಸಸ್ ಜನ ಅದನ್ನ ಯಥೇಚ್ಛವಾಗಿ ಬಳಸ್ತಾ ಇದ್ರು. ಖಂಡಿತ. ಹಾಗಾಗಿ ಅದು ಕಿರುಧಾನ್ಯ, ಚಿರುಧಾನ್ಯ, ತೃಣಧಾನ್ಯ, ಕಿರುಧಾನ್ಯ ಅಂತ ಕರಿತಿದ್ರು. ಯಾವಾಗ ಅದನ್ನು ಶ್ರೀಮಂತ ವರ್ಗಗಳು ರೋಗ ರುಜಿನಗಳ ಜಾಸ್ತಿ ಅದನ್ನು ಬಳಸಕ್ಕೆ ಶುರು ಮಾಡಿದ್ರು, ಆಗ ಅದ್ರ ಮೌಲ್ಯಗಳು ಅರ್ಥ ಆಯ್ತು. ಆಗ ಅವು ಸಿರಿಧಾನ್ಯಗಳಾದ್ವು. ಆರೋಗ್ಯಕ್ಕಿಂತ ಸಿರಿ ಯಾವುದು ಇಲ್ಲ ಅಂತ ಆರೋಗ್ಯವನ್ನ ಕೊಡುವಂತ ಧಾನ್ಯ ಸಿರಿಧಾನ್ಯವಾಯ್ತು. ಜೊತೆಗೆ ತಾವು 5 ಅಂದ್ರೆ ಬರ್ಗು ಅನ್ನೋದನ್ನ ಒಂದನ್ನ ಸೇರಿಸ್ಕೊಳ್ಳಿ. ಇಲ್ಲ ಬರಗು ಅನ್ನೋದು ನ್ಯೂಟ್ರಲ್ ಗ್ರೈನ್ಗೆ ಬರುತ್ತೆ. ಬರಗ್ನಲ್ಲಿ ನಾರಿನಾಂಶ 3ರಿಂದ 4 ಇರೋದ್ರಿಂದ ಅದು ನ್ಯೂಟ್ರಲ್ ಗ್ರೈನ್, ರಾಗಿ ಜೋಳದ ಜೊತೆ ಸೇರುತ್ತೆ. ಜೊತೆಗೆ ಇವೆಲ್ಲವೂ ಕೂಡ ಇತ್ತೀಚೆಗೆ ನಮ್ಮಲ್ಲಿ ಬೆಳಿಲಿಕ್ಕೆಲ್ಲ ಸ್ವಲ್ಪ ಶುರು ಮಾಡಿದ್ದಾರೆ. ಇವು ಮೂಲ ಉತ್ತರ ಕರ್ನಾಟಕದಲ್ಲಿ ಬಂದಂಥದ್ದು. ತುಮಕೂರು, ಶಿರಾ ಈ ಕಡೆ ಈಗಲೂ ಕೂಡ ಅದನ್ನು ಬೆಳೀತಾ ಇದ್ದಾರೆ. ಅವುಗಳೆಲ್ಲ ಎಲ್ಲ ರೀತಿಯ ಒಳ್ಳೆ ಅಡುಗೆಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಖಂಡಿತ. ಅದನ್ನ ಬೇಕಂದ್ರೆ ನಾನು ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಈಗ ನಿವೃತ್ತಿಯಾಗಿದ್ದೇನೆ. ಹಾಗಾಗಿ ಅದ್ರ ಬಗ್ಗೆ ನನಗೆ ಮಾಹಿತಿ ಗೊತ್ತಿದ್ದರಿಂದ ಇದನ್ನು ಹೇಳಿದೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಸರ್, ನಿಮಗೆ ಎಲ್ಲರಿಗೂ ಬೆಳೆಯಕ್ಕೆ ಬೀಜ ಬೇಕು ಅಂದರೆ, ತಿನ್ನಕ್ಕೆ ಸಿರಿಧಾನ್ಯ ಬೇಕು ಅಂದರೆ ಸರ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ನನ್ನ ಮಾತುಗಳನ್ನ ಕೇಳಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಆ್ಯಂಡ್ ಐ ಹೋಪ್ ಇಂದಿನಿಂದ ಎಲ್ಲರೂ ಆರೋಗ್ಯವಾಗಿ ಇರೋದಕ್ಕೆ ನಾಳೆಯಿಂದ ಸಣ್ಣ ಹೆಜ್ಜೆಗಳು ಈ ಕಡೆಗೆ ಹೋಗ್ತೀರಾ ಅಂತ ನಂಬ್ತಾ ಧನ್ಯವಾದಗಳು.